ಯಾವುದು ಭೇದ ಭಾವನ ದೇವರಿಲ್ಲ. ಮಾನವರಾಗಿರ್ತಕ್ಕಂಥ ನಿನ್ನ ಒಳಗ ನನ್ನ ಒಳಗ ಪ್ರಿಯರೇ, ಯಾಕಂದ್ರೆ ಲೋಕದ ಮಣ್ಣಿನ ನಾವು ತೆಗೆಯಲ್ಪಟ್ಟವರಿದ್ದೇವಲ್ಲ, ಮಣ್ಣು ಹೊಲಸಾಗಿದ್ರು ಕೂಡ ಮತ್ತು ಕೂಡ ದೇವರು ಕೈಯಲ್ಲಿ ಅದಕ್ಕೆ ರೂಪಿಸಿ ರಚಿಸಿ ಆ ಮಣ್ಣಿಗೆ ಸರಿ ಮಾಡಿ ಸರಿಪಡಿಸಿ ದೇವರು ನಮ್ಮನ್ನು ರೆಡಿ ಮಾಡ್ಯಾನ. ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ನಾವು ಕರ್ತನ ಕೈಯಲ್ಲಿದ್ದು ನಾವು ಉತ್ಪತ್ತಿ ಆಗಿದ್ದೇವೆ ಪ್ರಿಯರೇ. ಆತನ ಕೈಗಳು ನಮ್ಮನ್ನು ರೂಪಿಸ್ಯವ, ಆತನ ಕೈಗಳು ನಮ್ಮನ್ನು ರಚಿಸ್ಯವ ಪ್ರಿಯರೇ. ಕರ್ತನಿಗೆ ನೀವು ವಿರುದ್ಧವಾಗಿ ಕಾರ್ಯ ಮಾಡಿರ್ಬೋದು. ಯಾವ ವಿಷಯವಾಗಿ ನೀನು ಕರ್ತನಿಗೆ ವಿರುದ್ಧವಾಗಿ ನೀನು ಕಾರ್ಯ ಮಾಡಿದ್ದಿ ನೋಡು, ಅದ್ರ ವಿಷಯವಾಗಿ ಮೊದಲನೇ ಪ್ರಾರ್ಥನೆ ಮಾಡು. ಅದ್ರ ವಿಷಯವಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಪ್ರಾರ್ಥನೆ ಕೇಳ್ತಾನೆ ದೇವರು ಸ್ಪಷ್ಟವಾಗಿ. ಆತನ ಕಿವುಡಲ್ಲ, ಆತನ ಕುರುಡನಲ್ಲ, ಆತನ ಕೈ ಮುಟ್ಟುಗೈ ಅಲ್ಲ. ನಿನ್ನ ಪಾಪ ಅಪರಾಧಗಳೇ ಆತನಿಗೆ ಅಡ್ಡಗೋಡೆಯಾಗಿ ನಿಂತವು. ನೀನು ಪ್ರಾರ್ಥಿಸು. ನನ್ನ ಸಹೋದರಿ ಸಹೋದರ, ಯಾವ ರೋಗ ವ್ಯಾಧಿಗಳನ್ನು ನರಳಾಡ್ತಕ್ಕಂಥವನಾಗಿದ್ದೇನೋ, ಅಥವಾ ಮಾಡಿದ್ದೆಲ್ಲ ವ್ಯರ್ಥವಾಗ್ಲತ್ತದೇನೋ, ಅಥವಾ ನಿನ್ನ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಲತ್ತಿಲ್ಲೇನೋ, ಆದರೆ ಇವತ್ತು ದೇವರು ನಿನ್ನ ಹಾದಿಗಳೆಲ್ಲ ಸರಿ ಮಾಡತಾನ ಸ್ಪಷ್ಟವಾಗಿ. ನಿನ್ನ ಮಾರ್ಗಗಳೆಲ್ಲ ಇವತ್ತು ತೆರೆಯಲ್ಪಡ್ಲತ್ತವೆ ಸ್ಪಷ್ಟವಾಗಿ. ನಿನ್ನ ಮಾರ್ಗಗಳು ತೆರೆಯಲ್ಪಡ್ಲತ್ತವೆ. ದಿನ ನಿನ್ನ ಮಾರ್ಗಗಳು ತೆರೆಯಲ್ಪಡ್ಲತ್ತವ. ಸೋದರಿ, ಪ್ರಾರ್ಥನೆ ಮಾಡು. ದೇವರೇ, ನನ್ನ ಪ್ರಾರ್ಥನೆ ಕೇಳಯ್ಯ. ನಾನು ಸದುತ್ತರು ಕೂಡ ಪೈಸೆಯ. ನನ್ನ ಒಳಗೆ ರೋಗದಪ್ಪ, ಇದನ್ನು ಬಿಡುಗಡೆ. ನನ್ನ ಒಳಗೆ ಕಷ್ಟದ ದೇವರೇ ಬಿಡುಗಡೆ ಮಾಡು. ನನ್ನ ಜೀವಿತಗೋ ಇಂಥ ಸ್ಥಿತಿಯಲ್ಲಿ ಬಿದ್ದೋಗದಯ್ಯ ದೇವ, ನನಗೆ ಮಾರ್ಪಡಿಸು. ನನಗೆ ವಿದ್ಯಾಭ್ಯಾಸ ಹಾಳಾಗ್ಲತ್ತ ದೇವ, ವಿದ್ಯಾಭ್ಯಾಸ ಕೊಡು. ನನಗೆ ಬರಿಬೇಕು ಎಂಬ ಓದ್ಬೇಕೆಂಬ ಆಸೆ ಅದ, ಆದರೆ ಕೆಲವು ಸಮಸ್ಯೆಗಳು ಎದುರ್ಕೊಳ್ಳುತ್ತೆ ದೇವರೇ, ನನಗೆ ಸಹಾಯ ಮಾಡು. ನನಗೆ ಉದ್ಯೋಗ ಬೇಕು ದೇವ, ನಾ ಪಟ್ಟಂತ ಪ್ರಯಾಸ ನಿಷ್ಫಲವಾಗ್ಲಕ್ಕೆ ಸಾಧ್ಯ ಇಲ್ಲ. ನಾ ಉದ್ಯೋಗಕ್ಕಾಗಿ ತೌಕ ಪಡ್ಲತ್ತಿದ. ನೀನು ನನಗೆ ಒಳ್ಳೆ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ನನಗೆ ಕೊಡಪ್ಪ ಕರ್ತನೆ. ಪ್ರೈವೇಟ್ ಜಾಬ್ ಬೇಕಾದ್ರೂ ಕೂಡ ದೇವ್ರು ನನಗೆ ಕೊಡಪ್ಪ ಕರ್ತನೆ ಎಂಬುದಾಗಿ ನೀವು ಕೇಳಿ. ಈ ಆನ್ಲೈನಲ್ಲಿ ಕೂಡ ನೀವು ಯಾರ ಪ್ರಾರ್ಥನೆಯಲ್ಲಿ ನೀವು ಪಾಲ್ಬಾಗಿದ್ದು, ಅಯ್ಯ ದೇವ ನನಗಿದು ಬೇಕು, ನೀನು ಕೊಟ್ಟಲೆ ಅಂದ್ರೆ ನಾ ಇನ್ನಾರು ಕೊಡ್ತಾರೆ ನಂಗ. ನೀ ಇನ್ನೊಬ್ಬರ ಮುಂದೆ ಯಾಕೆ ಕೈ ಚಾಚಿದೆ ದೇವ್ರೆ? ನಾನು ಇನ್ನು ಮುಂದೆ ಕೈಗಳನ್ನು ಚಾಚ್ತಪ್ಪ. ನಾನು ನಿನಗೆ ಬೇಡ್ತಾ, ನೀನು ನನಗೆ ಕೊಡು ಏಸಪ್ಪ. ಯಾಕಂದ್ರೆ ನಿನ್ನ ವಾಕ್ಯದ ಹೇಳಿದೆ, ಬೇಡ್ರಿ ನೀವು ನಾ ಕೊಡ್ತಾ ಅಂತ ಹೇಳಿದಿರಿ. ನನ್ನ ವಾಕ್ಯಗಳು ನಿನ್ನಲ್ಲಿ ಇರುವುದಾದರೆ ನೀನು ಏನು ಬೇಡುತ್ತೀಯ ಅದನ್ನು ನೀನು ಕೊಡ್ತಾ ಅಂತ ಹೇಳಿದಿರಿ. ದೇವರಿನ ವಾಕ್ಯದ ಅನುಸಾರ ನಡೆಯುವ ಹಾಗೆ ನನ್ನ ಮಾರ್ಪಡಿಸಿ, ಮತ್ತು ನನಗೇನು ಬೇಕಾಗೋ ಕರ್ತ ನಿನ್ಗೆ ಗೊತ್ತದ. ನನಗೆ ಒಳ್ಳೆ ಸ್ಥಾನ ಮಾನ ಉದ್ಯೋಗ ಬೇಕಪ್ಪ ದೇವ್ರೆ. ನಿನ್ನ ಹೆಸರು ಮಹಿಮೆ ಪಡಿಸುವ ಹಾಗೆ ನನಗೆ ಸಹಾಯ ಮಾಡಪ್ಪ ದೇವ್ರೆ ಎಂಬುದಾಗಿ ಪ್ರಾರ್ಥಿಸು. ಪುತ್ರ ಸಂತಾನ ಇಲ್ಲ, ಅದಕ್ಕಾಗಿ ಪ್ರಾರ್ಥಿಸು. ಕುಟುಂಬದಲ್ಲಿ ಅಸಮಾಧಾನದ ಪ್ರಾರ್ಥನೆ ಮಾಡು. ನಿನ್ನವ್ರ ವಿಷಯ ಪ್ರಾರ್ಥನೆ ಮಾಡಿ. ಅಣ್ಣ, ತಮ್ಮ, ತಂಗಿ, ತಾಯಿ, ತಂಗಿ, ತಂದೆಗೋಸ್ಕರ ಪ್ರಾರ್ಥನೆ ಮಾಡು. ಅವರಿಂದ ಯಾವುದರ ಅಸಮಾಧಾನವಾಗದನ, ನಿನಗೆ ವ್ಯತಿರೇಕವಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಏನಾರ ಆಗ್ಲತ್ತವ, ಆ ವಿಷಯವಾಗಿ ಪ್ರಾರ್ಥನೆ. ದೇವ್ರೆ ಯಾಕೆ ಆಗ್ಲತ್ತವ? ನನ್ನ ಒಳಗೆ ತಪ್ಪ ಅಥವಾ ಇನ್ನೊಬ್ಬರಿಗೆ ಒಳಗೆ ತಪ್ಪ, ಆದರೆ ದೇವ್ರ ನಿನ್ನ ಕೈಲಿ ಒಪ್ಪಿಸ್ಕೊಡ್ತಾನೆ. ಅದ್ಭುತ ಮಾಡು. ರೋಗ ವ್ಯಾಧಿಯವ್ರ ಹರ ನಿನ್ನವ್ರು ಯಾರಿಗ ರೋಗ ವ್ಯಾಧಿ ಅದನ ಭಯಂಕರ ಕಡಿಮೆ ಆಗಲ್ಲಂತ ರೋಗನ, ಕ್ಯಾನ್ಸರ್, ಏಡ್ಸ್, ಕಿಡ್ನಿದಾಗಿರ್ತಕ್ಕಂಥ ಸಮಸ್ಯೆ, ಡಯಾಬಿಟಿಸ್ ಸಂಬಂಧಪಟ್ಟಂಥ ರೋಗ, ಮಾನಸಿಕವಾಗಿರ್ತಕ್ಕಂಥ ರೋಗ, ಕಡಿಮೆ ಆಗಲ್ಲಂತ ವ್ಯಾಧಿ, ಅಂಟು ರೋಗಗಳು, ಅವನ ಅವ್ರ ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡು. ದೇವರು ಬಿಡುಗಡೆ ಮಾಡ್ತಾನೆ. ದೇವರು ಅದ್ಭುತ ಮಾಡ್ತಾನೆ. ಆತನು ಅದ್ಭುತ ಸ್ವರೂಪನು ಹನ, ನಾನೇ ನಿಮಗ ಆರೋಗ್ಯದಾಯಕನು ಅಂತ ಹೇಳ್ತಾನ. ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡು. ಥ್ಯಾಂಕ್ ಯು ಜೀಸಸ್. ನೀ ಪ್ರಾರ್ಥನೆ ಮಾಡು, ದೇವ್ರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಗ್ಲೋರಿ ಗ್ಲೋರಿ ಶಿಖರ ಬರ 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 ಶಂಕರ ಬರ ಬರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ.
ನನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಹೌದು, ಯಾರಾದರೂ ನಿನ್ನ ಕೈ ಬಿಟ್ಟರು ಕೂಡ ನನ್ನ ಯೇಸು ನಿನ್ನ ಕೈ ಬಿಡಲ್ಲ, ನನ್ನ ಯೇಸು ನಿನ್ನ ಕೈ ಬಿಡಲ್ಲ. ನೆನ್ಕೊಂಡಿರ್ಬೋದು, ದೇವರು ಎಲ್ಲಿದ್ದಿ, ನನ್ನ ಆಪತ್ತು ಕಾಲ, ನನಗಿಂತ ಸಮಸ್ಯೆ ಅದೇ ಬದಾಗಿ ನೀನು ದೇವ್ರಿಗೆ ಕೇಳ್ತಿರ್ಬೋದು. ನನ್ನ ಸೋದರ ನೀ ಕೂಗುವಾಗ ನನ್ನ ದೇವರಿನ ಹತ್ತಿರದಲ್ಲೇ ಹಣ, ಹತ್ತಿರದಲ್ಲೇ ಹಣ ಸ್ಪಷ್ಟವಾಗಿ. ಹತ್ತಿರದಲ್ಲಿ ನನ್ನ ದೇವರು ನಿಂತಾನೆ. ತಾಯಿ ತಂದೆಯೂ ಆತನಲ್ಲವೇ, ತಾಯಿ ತಂದೆಯೂ ಆತನಲ್ಲವೇ, ಜೊತೆ ಇರುವ ಸಂತೈಸುವ, ಜೊತೆಗಿರುವ ಸಂತೈಸುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಹೌದು, ನಾನು ಯೇಸು ನಿನ್ನ ಕೈ ಬಿಡಲ್ಲ. ಯಾಕಂದರೆ ತಾಯಿಯು ಆತನಾಗಿದ್ದಾನೆ, ತಂದೆ ಕೂಡ ಆತನಾಗಿದ್ದಾನೆ. ಯಾರು ನಿನ್ನ ಜೊತೆ ಇಲ್ಲದಿದ್ದರೂ ಕೂಡ ನನ್ನ ಯೇಸು ನಿನ್ನ ಜೊತೆ ಹಣ ಪ್ರಿಯರೇ. ನಿನ್ನ ಹೃದಯದ ಬಾಗಿಲಲ್ಲಿ ನಿಂತು ನಿನ್ನನ್ನು ತಟ್ಟತಕ್ಕಂತನ ಆತನು. ಮಗಳೇ ಗುಣ ಬಂದಿದ್ದ, ಮಗನೇ ನಿನ್ನ ಹೃದಯದಲ್ಲ ನಿಂತಿದ್ದ, ಬಾಗಿಲು ತೆರಿ ಮಗನೇ, ನಿನ್ನ ಒಳಗನ ಬರ್ತಾ. ನಿನಗೇನು ಬೇಕಾಗದ ಮಗಳೇ, ಮಗನೇ ನಾನು ಕೊಡ್ತಾ. ನಿನ್ನ ಕಷ್ಟ ನೋಡಿದ, ನಿನ್ನ ಭಾರ ನೋಡಿದ, ನಿನ್ನ ಸಂಕಟ ನೋಡಿದ ಮಗಳೇ, ಮಗನೇ ನಾನು ನಿನ್ನ ಕೊಡುವುದಕ್ಕಾಗಿ ಬಂದಿದೆ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು, ಬೇಡುವೆನು ಕಾಪಾಡುವ, ಬೇಡುವೆನು ಕಾಪಾಡುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ನನ್ನ ಸೋದರಿ ಸೋದರ, ವೇದನೆಗಳು ನೀನು ಮುತ್ತಿಕೊಂಡಿರ್ಬೋದು. ವೇದನೆಗೆ ನೀವು ಒಳಗಾಗಿ ದೇವರಿಂದ, ದೇವರ ಆಲಯದಿಂದ ನೀವು ದೂರ ಆಗಿರ್ಬೋದು. ಆದರೆ ನನ್ನ ದೇವರು ನಿನ್ನನ್ನು ಕಾಪಾಡ್ತಲ್ಲ. ತಾನು ಕಷ್ಟಕರ ಸಮಸ್ಯೆ, ಕಷ್ಟಕರ ವೇದನೆಗಳು, ಚಿಂತೆಗೆ ಒಳಗಾಗಿ ಮಾನಸಿಕ ಪರಿಸ್ಥಿತಿಯಲ್ಲಿ ಬಿದ್ದೋಗಿ, ಅಯ್ಯ ದೇವ ನಿನ್ನಲ್ಲಿದ್ದಪ್ಪ ನನ್ನನ್ನು ಸಹಾಯ ಮಾಡು ಅಂತೇಳಿ ಪ್ರಾರ್ಥನೆ ಮಾಡುವಾಗ ದೇವರಿಗೆ ಸಹಾಯ ಮಾಡ್ತಾನೆ. ನೀ ಬೇಡುವಾಗ ಆತ ನಿನ್ನನ್ನು ಕೊಡ್ತಾನ, ಕಾಪಾಡುತ್ತಾನ, ನಿನ್ನನ್ನು ನಡೆಸ್ತಾನ ಆತನ. ಸ್ಪಷ್ಟವಾಗಿ ನೀನು ನಡೆಸ್ತಾನ ಸೋದರಿ, ನೀನು ನಡೆಸ್ತಾನ ಆತನ. ರಕ್ತದಿಂದ ತೊಳೆದಿರುವ, ರಕ್ತದಿಂದ ತೊಳೆದಿರುವ, ರಕ್ಷಣಾನಂದ ನೀಡಿರುವ, ರಕ್ಷಣಾನಂದ ನೀಡಿರುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ.
ಪಾಪ ದ್ರೋಹ ಅಪರಾಧಗಳನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ನಿಂತರು ಕೂಡ ತನ್ನ ಅಮೂಲ್ಯ ರಕ್ತದಿಂದ ನಿನ್ನನ್ನು ತೊಳೆದು ನಿನ್ನನ್ನು ಶುದ್ಧಿ ಮಾಡಿ ನಿನ್ನ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೊಂಡು ಸ್ಪಷ್ಟವಾಗಿ ಆತನ ಕೈಯಲ್ಲಿದ್ದೀನಿ. ನೀವು ಯಾರು ತೆಗೆದುಕೊಂಡು ಹೋಗಲ್ಲ. ಈ ದಿನ ಆತನ ಸನ್ನಿಧಿನ ಆಶ್ರಯಿಸಿದಿ, ಆತನನ್ನು ಅದ್ಭುತ ಮಾಡ್ತಕ್ಕಂಥನ ಹಣ ನಿನ್ನ ಕೈಯೊಳಗಿಂದ ಯಾರು ತೆಗೆದುಕೊಂಡು ಹೋಗಲ್ಲ. ಆತನ ಕೈಯಲ್ಲಿ ನಿಲ್ಲುವರೆವಾಗ ನೀನು ಗಟ್ಟಿಯಾಗಿ ಕರ್ತನ ಸನ್ನಿಧಿಯಲ್ಲಿ ನಿಲ್ಲಕ್ಕೆ ಅವಕಾಶದವರಿಗೆ ಸ್ಪಷ್ಟವಾಗಿ ದೇವರು ಅದ್ಭುತ ಮಾಡ್ತಾನೆ. ಆತ್ಮದಿಂದ ಅಭಿಷೇಕಿಸಿ, ಆತ್ಮದಿಂದ ಅಭಿಷೇಕಿಸಿ, ಮಧುರ ವಚನದಿ ನಡೆಸುವನು, ಮಧುರ ವಚನದಿ ನಡೆಸುವನು. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ, ಕೈ ಬಿಡಲಾರ, ಕೈ ಬಿಡಲಾರ, ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ, ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ನನ್ನೇಸು ಕೈ ಬಿಡಲಾರ, ನನ್ನೇಸು ಕೈ ಬಿಡಲಾರ. ನನ್ನೇಸು ಯಾರಿಗೆ ಕೈ ಬಿಡಲ್ಲ. ಆತನ ಕಡೆ ಮನಪೂರ್ವಕವಾಗಿ ಸಂಪೂರ್ಣವಾಗಿ ತೆರೆದುಕೊಂಡು ಇದ್ದು ಆತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಆತನಲ್ಲಿ ಸೇರುವುದಕ್ಕಾಗಿ ನೀನು ದೀಕ್ಷಾಸ್ನಾನ ಮಾಡಿಕೊಂಡಿರುವಾಗ ಆತನ ದೇಹ ರಕ್ತ ನಿನ್ನ ಒಳಗದ, ಅದಕ್ಕಾಗಿ ಆತ ನಿನ್ನ ಕೈ ಬಿಡಲ್ಲ. ನೆನ್ಕೊಂಡಿರ್ಬೋದು, ಅಯ್ಯ ನಾನು ನೀನು ದೂರ ಆಗಿದೆ ಸ್ವಲ್ಪ, ಅದಕ್ಕಾಗಿ ನೀನು ನಾನು ಕೈ ಬಿಟ್ಕೊಟ್ಟಿದ್ದೆ ನಾನು ಅನ್ಕೊಂಡಿದ್ದ ಅಂತ ನೀನು ಅನ್ಕೊಂಡಿರ್ಬೋದು. ಈ ದಿನ ಪಶ್ಚಾತ್ತಾಪ ಪಡುವಾಗ ನಾನು ದೇವರಿಗೆ ನಿನ್ನೊಂದು ಪ್ರಾರ್ಥನೆ ಇಷ್ಟ ಮತ್ತು ಯಜ್ಞವಾಗಿದೆ. ಅದಕ್ಕೆ ನಿನ್ನ ಪ್ರಾರ್ಥನೆಯನ್ನು ವಿಜ್ಞಾಪನೆಗಳನ್ನು ಆತನು ಕೇಳ್ತಕ್ಕಂಥವನಾಗಿದ್ದಾನೆ. ಕೀರ್ತನೆ 34ನೇ ವಚನದಲ್ಲಿ ಹೇಳಿದ ಪ್ರಕಾರ ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೇರವಾಗುತ್ತಾನೆ. ಈ ದಿನ ನಿನ್ನ ಮನಸ್ಸನ್ನು ಮುರಿದುಕೊಂಡು ನಿನ್ನನ್ನು ಸರಿ ಮಾಡಿಕೊಳ್ಳುವುದಕ್ಕಾಗಿ ಅವಕಾಶ ಇಲ್ಲದೆ ನರಳಾಡ್ತಕ್ಕಂಥವರಾಗಿದ್ದಿರ್ಬೋದು. ತಾಯಿ ತಂದೆ ಮರ್ತೋದ್ರು ಕೂಡ ನಾನು ನಿಮ್ಮನ್ನು ಮರೆಯಲ್ಲ ಅಂತ ಹೇಳ್ತಾನೆ. ಪ್ರೇರೆ ಆತನು ನಿನಗೆಂದೂ ಮರೆಯಲ್ಲ, ಆತನು ನಿನಗೆಂದೂ ಮರ್ತು ಹೋಗಲ್ಲ. ಆತನು ನೀನು ಕರ್ತನನ್ನು ಮರ್ತೋಗಿ ದೂರಾಗಿ ಪ್ರತಿದಿನ ಪ್ರತಿದಿನ ನೀನು ಓಡುತ್ತಾ ಇದ್ದಿ. ಆದರೆ ಕರ್ತನು ನೀವು ಓಡುವಾಗ ನಿನ್ನ ಬೆನ್ನತ್ತಿ ಉಂಟಾನು ಪ್ರೇರೆ. ನೀ ಎಲ್ಲಿದ್ದರೂ ಕೂಡ, ನೀ ಎಲ್ಲಿ ಅಡಗಿಕೊಂಡ್ರು ಕೂಡ ಅಯ್ಯೋ ಅಯ್ಯೋ ಅಂದ ಕೂಡ ನನ್ನ ದೇವರು ನಿನ್ನ ಬೆನ್ನತ್ತಿ ಉಂಟಾನು ಪ್ರೇರೆ. ನೀ ತಪ್ಪು ಮಾಡಿದಾಗ, ದ್ರೋಹ ಮಾಡಿದಾಗ, ಅಪರಾಧ ಮಾಡಿದಾಗ ನಿನ್ನವರು ನಿನ್ನ ಶಿಕ್ಷಿಸ್ತಾರೆ, ನಿನ್ನ ಕುಟುಂಬದವ್ರು ಶಿಕ್ಷಿಸ್ತಾರೆ, ನಿನಗಂದಿ ಆಡಿ ಚುಚ್ಚಿ ಮಾತಾಡ್ತಾರ. ಆದರೆ ನನ್ನ ಕರ್ತ ನಿನಗಂದಿ ಆಡಿ ಚುಸ್ತಕ್ಕಂತನಲ್ಲ. ದೇವ ನಾ ಪಾಪ ಮಾಡಿದಯ್ಯ ಅಂತೇಳಿ ನೀವು ಒಪ್ಕೊಂಡ್ರೆ ಸಾಕು, ನಿನ್ನ ಸರಿ ಮಾಡಿ ತನ್ನ ಕೊರಳಿಗೆ ಅಪ್ಪಿಕೊಳ್ತಕ್ಕಂಥ ನಾನು ಕೊರಳಿಗೆ ಅಪ್ಪಿಕೊಳ್ತಕ್ಕಂಥ ದೇವ್ರು ನಿಂಗೆ ಅವಕಾಶ ಕೊಟ್ಟಾನ. ಚಿಂತೆಕ ಗೋಳಟಕ್ಕೆ ಒಳಗಾಗಿತ್ತು. ದೇವ್ರೇ ನಾ ಬಹಳಷ್ಟು ನನ್ನ ಪರಿಸ್ಥಿತಿ ಹೀನವಾಗಿದೆ ಅಪ್ಪ, ನನ್ನ ಕುಟುಂಬದಲ್ಲಿ ಬಹಳಷ್ಟು ಒಂದು ಚಿಂತೆದಲ್ಲಿ ಒಳಗಾಗಿದ್ದಪ್ಪ, ನನ್ನ ಪರಿಸ್ಥಿತಿ ಯಾರ ಮುಂದೆ ಹೇಳಲಿ ಏಸಪ್ಪ ನೀ ಅನ್ಕೊಂಡಿರ್ಬೋದು. ನೀ ವೇದನೆಗಳು ನಿನ್ನನ್ನು ಮುದ್ದಿಕೊಂಡ್ರು ಕೂಡ ನಾನು ದೇವನನ್ನು ಕಾಯ್ದು ಕಾಪಾಡಿ ಬಿಡುಗಡೆ ಮಾಡ್ತಕ್ಕಂಥ ನಾ ಪ್ರಿಯರೇ. ಎಷ್ಟು ವೇದನೆಗಳಿದ್ದರೂ ಕೂಡ ಪರವಾಗಿಲ್ಲ, ನಿನ್ನ ಕಟ್ಟಲ್ಪಟ್ಟಂಥ ಬಂಧನಗಳಿದ್ದಿರ್ಬೋದು. ನೀನು ಅನೇಕ ಒಂದು ಹೀನವಾಗಿದ್ದಾಗ ಸಹಿತ ನಿನಗೆ ಅಧೀನವಾಗಿ ಮಾಡಿಕೊಂಡು ಮಂತ್ರತಂತ್ರಗಳಿಂದ ಬಂಧಿಸಲ್ಪಟ್ಟು ನೀನು ಕಟ್ಟಿರ್ಬೋದು. ಆದರೆ ನನ್ನ ದೇವರು ಅದು ಬೆಂಕಿದಿಂದ ಸುಡ್ತಕ್ಕಂಥ ನನ್ನ ಪ್ರೇರೆ, ಅದು ಕಡಿತಕ್ಕಂಥ ನನ್ನ ದೇವರೇನ.
ನನ್ನ ದೇವರಲ್ಲಿ ಇಬ್ಬಾಯಿ ಕತ್ತಿ ಅದ ಪ್ರಿಯರೇ. ಆ ಕತ್ತಿಗೆ ಯಾರು ಮುಟ್ಲಕ್ಕೆ ಅವಕಾಶ ಇಲ್ಲ. ಆ ಇಬ್ಬಾಯಿ ಕತ್ತಿ ಯಾರ ಮೇಲೆ ಬೀಳ್ತದೋ ಅವ್ರ ಒಳಗಿರ್ತಕ್ಕಂಥ ಎಲ್ಲ ಅಧಿಕಾರಗಳು ಕಡ್ದೋಗ್ಲಕ್ಕೆ ಅವಕಾಶ ಪ್ರಿಯರೇ. ನನ್ನ ಪವಿತ್ರ ಆತ್ಮ ದೇವರು ನಿಮ್ಮ ಒಳಗೆ ಬಂದನಂದ್ರ ಅದ್ಭುತಗಳೇ ಅದ್ಭುತ ಪ್ರಿಯರೇ. ದೇವರನ್ನೊಂದ್ಸರ್ತಿ ಅಯ್ಯ ದೇವ ನನ್ನ ಒಳಗೆ ಬಾ ಏಸಪ್ಪ, ಈಗ ಅದ್ಭುತ ಮಾಡೋ ಏಸಯ್ಯ ಎಂಬುದಾಗಿ ನೀ ಕೂಗಿ ಪ್ರಾರ್ಥಿಸುವುದಾದರೆ ಇವಾಗ ಅದ್ಭುತ ಮಾಡ್ತಾನ ದೇವರು. ನಿನ್ನ ಒಳಗೆ ಬರುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಒಂದ್ಸಲ ಚಪ್ಪಳೆ ತಡ್ತಾನೆ, ಸ್ವಾಗತಿಸ್ತೆ. ಚಪ್ಪಳೆ ತಡ್ತಾ ದೇವ ನನ್ನ ಒಳಗೆ ಬಾ ಏಸಪ್ಪ, ಅದ್ಭುತ ಮಾಡು ದೇವ್ರೇ, ನನ್ನ ಬಿಡುಗಡೆ ಕೊಡುವಪ್ಪ. ನಾ ಕಟ್ಟಲ್ಪಟ್ಟವನಾಗಿದ್ದ ದೇವ್ರೇ, ನಿನ್ನ ಆಲಯದಲ್ಲಿ ನಾ ಕೂಗ್ತಕ್ಕಂಥನಾಗಿದ್ದ, ನನ್ನ ಬಿಡುಗಡೆ ಮಾಡು ಏಸಪ್ಪ, ಬಿಡುಗಡೆ ಮಾಡು. ಈಗ ನನ್ನ ದೇವರು ನಿನ್ನ ಬಿಡುಗಡೆ ಮಾಡ್ಲತ್ತಾನೆ. ಕೂಗ್ತಕ್ಕಂಥ ಪ್ರತಿಯೊಬ್ಬರಿಗೆ ಬಿಡುಗಡೆ ಮಾಡ್ಲತ್ತಾನೆ ಸ್ಪಷ್ಟವಾಗಿ. ಸೈತನ ಅಧಿಕಾರದಿಂದ ಮಂತ್ರಂತ್ರ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿದ್ದಿರ್ಬೋದು, ಈಗ ಬಿಡುಗಡೆ ಕೊಳ್ಳತಾನೆ. ಬೆಂಕಿ ಬೀಳುತ್ತೆ ಈಗ ನಿನ್ನ ಮೇಲೆ ಸ್ಪಷ್ಟವಾಗಿ. ಬೆಂಕಿಗೋ ಶಿಖರ ಬರ 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 ಬ ಶೆಂದರ ಬರ 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 ಬ ದಿಕ್ಕಲರ ಬರ 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 ಬ ಶಿಖರ ಬೆಂಕಿಗೋ. ಯಾವ ಸೈತನ್ ಮುಚ್ಚಿಕೊಡ್ಲಕ್ಕೆ ಅವಕಾಶ ಇಲ್ಲ, ಯಾವ ಮಂತ್ರತಂತ್ರ ಶಕ್ತಿ ಮುಚ್ಚಿಡ್ಲಕ್ಕೆ ಅವಕಾಶ ಇಲ್ಲ. ಬೆಂಕಿಗೋ, ಬೆಂಕಿಗೋ. ಕಮ್ ಟು ಹೋಲಿ ಸ್ಪಿರಿಟ್ ಇನ್ ದ ನೇಮ್ ಆಫ್ ಜೀಸಸ್. ಬೆಂಕಿಗೋ, ಅಗ್ನಿ ರಥಗಳಿಂದ, ಗ್ಲೋರಿ 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 ಗ್ಲೋರಿ, ಅಗ್ನಿ ರಥಗಳಿಂದ ಶಿಖರ ಬೆಂಕಿಗೋ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮ 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 ಪರಿಶುದ್ಧಾತ್ಮ. ಅದ್ಭುತ ಅದ್ಭುತಗಳು ಅದ್ಭುತಗಳಿಗೋ. ನಿನ್ನ ಕಷ್ಟ ಭಾರ ಸಮಸ್ಯೆಗಳೆಲ್ಲ ಬಿಡುಗಡೆ ಬಿಡುಗಡೆ. ಈಗೋ ಗರ್ಭಕೋಶಗಳು ತೆರೆಯಲ್ಪಡ್ಲತ್ತವ, ಗರ್ಭ ಒಳಗಿರ್ತಕ್ಕಂಥ ಟ್ಯೂಬ್ ಓಪನ್ ಆಗ್ಲತ್ತದ. ಈಗ ಪುತ್ರ ಸಂತಾನ ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲ ತನ್ನ ಬಹುಮಾನವಾಗಿದೆ. ಈಗ ನಿನ್ನ ವೇದನೆಗಳಿಂದ ಬಿಡುಗಡೆ, ನಿನಗೆ ಸಂಕಟದಿಂದ ಬಿಡುಗಡೆ, ನಿನ್ನ ಬರ್ತಕ್ಕಂಥ ಶೋಧನೆಗಳಿಂದ ಬಿಡುಗಡೆ, ಇನ್ಯಾವರ ಅಧಿಕಾರ ಇದ್ರೂ ಕೂಡ ಬಿಡುಗಡೆ. ಈಗ ಶಿಖರ ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ ಕೈ ಬಿಡಲಾರ ಕೈ ಬಿಡಲಾರ ನನ್ನ ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ವೇದನೆಗಳು ಮುತ್ತಿಕೊಂಡರು, ವೇದನೆಗಳು ಮುತ್ತಿಕೊಂಡರು, ಬೇಡುವೆನು ಕಾಪಾಡುವ, ಬೇಡುವೆನು ಕಾಪಾಡುವ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ಯಾರನ್ನ ಕೈ ಬಿಟ್ಟರು ಯೇಸು ಕೈ ಬಿಡಲಾರ. ನನ್ನೇಸು ಕೈ ಬಿಡಲಾರ. ಹೌದು ದೇವ, ನಮ್ಮನ್ನು ಕೈ ಬಿಡಲ್ಲ ದೇವರಲ್ಲಿ. ನಾವು ನಿನ್ನಿಂದ ಜೀವಿಸ್ತಕ್ಕಂಥನಾಗಿದ್ದೇವಪ್ಪ. ಈ ದಿನ ನಿನ್ನ ಮಕ್ಕಳು ದೇವ್ರೆ ಯಾರ್ಯಾರು ಯಾವ ಸಮಸ್ಯೆಗಳಿಗಾಗಿ
ಪ್ರಾರ್ಥನೆ ಮಾಡಿದರು ದೇವ, ಅವರೆಲ್ಲರಿಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮಲ್ಲೂ ಕೂಡ ಅನೇಕೊಂದು ಸಮಸ್ಯೆಗಳುಂಟು ಕರ್ತನೆ, ಅನೇಕೊಂದು ವೇದನೆಗಳುಂಟಪ್ಪ ಕರ್ತನೆ. ನನ್ನನ್ನು ಕೂಡ ನಮ್ಮನ್ನು ಕೂಡ ನೀನು ಬಿಡುಗಡೆ ಮಾಡಪ್ಪ ದೇವ. ನೀನು ಬಿಡುಗಡೆ ಮಾಡೋದ್ರೆ ನಾವು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನೀನು ನಮ್ಮನ್ನು ಬಲಪಡಿಸುವುದಾದರೆ ಜಿಂಕೆಗೆ ಕಾಲುಗಳು ಹೇಗೆ ಹಾಗೆ ಓಡ್ಲಕ್ಕೆ ಅವಕಾಶ ಇದೆ. ನಮ್ಮನ್ನು ಕರ್ತನೆ ನೀವು ಈ ರೀತಿಯಾಗಿ ಮಾರ್ಪಡಿಸ್ತೇ ಎಂಬುದನ್ನು ಪ್ರಾರ್ಥಿಸ್ತಾ, ಈ ಸೇವೆ ಸಭೆ ಮೂಲ್ಯಗಳೆಲ್ಲ ಜಿಂಕೆಯ ಕಾಲಂತೆ ಮಾರ್ಪಡುವಾಗೆ ಸಹಾಯ ಮಾಡಬೇಕಂತ. ಈ ಸಭೆಯಲ್ಲಿ ಪ್ರತಿಯೊಬ್ಬರ ಕಾಲುಗಳನ್ನು ಹಾರುವ ಹಾಗೆ ಜಿಂಕೆ ಹೇಗೋ ಹಾಗೆ ಮಾರ್ಪಡಿಸಪ್ಪ. ಪ್ರತಿಯೊಬ್ಬರಿಗೆ ನೀನು ಮಾರ್ಪಡಿಸು ಕರ್ತನೆ. ನೀನು ಪ್ರತಿಯೊಬ್ಬರ ಒಳಗೆ ಇರುವುದಾದರೆ ಪ್ರತಿಯೊಬ್ಬರು ಅದ್ಭುತಗಳೊಡ್ಲಕ್ಕೆ ಅವಕಾಶ ಇದಪ್ಪ. ಪ್ರತಿಯೊಂದು ಕುಟುಂಬ ರಕ್ಷಣೆ ಕುಟುಂಬ ಆಗಿ ನಡೀಲಕ್ಕೆ ಅವಕಾಶ ಇದಪ್ಪ. ಪ್ರತಿಯೊಬ್ಬರು ನಿತ್ಯ ಜೀವಿಗಾಗಿ ತೌಕ ಪಡ್ಲಕ್ಕೆ ಅವಕಾಶ ಇದಪ್ಪ. ನೀನು ಮಾರ್ಪಡಿಸು ಏಸಪ್ಪ ಕರ್ತನೆ, ನೀನು ಮಾರ್ಪಡಿಸು. ಇವತ್ತು ದಿನ ದೇವರೇ ಅದ್ಭುತವಾಗಿ ನಮ್ಮೆಲ್ಲರಿಗೆ ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಕಷ್ಟ ಭಾರದಿಂದ, ಸಮಸ್ಯೆಗಳಿಂದ, ಸಂಕಟದಿಂದ, ರೋಗ ವ್ಯಾಧಿಗಳಿಂದ ಬಿಡುಗಡೆ ಮಾಡಿ ಸ್ತೋತ್ರ. ಸಂತಾನ ಬಹುಮಾನ ಕೂಡ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದ್ಭುತ ಶಕ್ತಿಯಿಂದ ನೀನು ಕಾರ್ಯ ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತು ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಯ್ತಪ್ಪ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ, ಸಾಮರ್ಥ್ಯವರೇ ಹೇಳ್ತಕ್ಕಂಥ ನಾನು ಬಲಹೀನನ ಮತ್ತು ಜ್ಞಾನಹೀನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆ ಮತ್ತು ಜ್ಞಾನ ಅನುಗ್ರಹದಿಂದ ನಾನು ತುಂಬಿಸು ಕರ್ತನೆ. ವಾಕ್ಯೊಳಗೆ ಸ್ವಲ್ಪ ನೀನು ಮೊದಲು ಮಾತಾಡಿ, ನನ್ನ ಬಾಯಿ ತುಟಿ ನಾಲ್ಕು ಹಿಡಿದು ನಮ್ಮೆಲ್ಲರಿಗೆ ಮಾತಾಡೋ ಕರ್ತನೆ. ನೀನು ಮಾತಾಡೋದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀ ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶ ಇದೆ ಕರ್ತನೆ. ನಿನ್ನ ವಾಕ್ಯದೊಟ್ಟಿ ನಮ್ಮನ್ನು ಮಾತಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ಮಾತಾಡಿ ರಕ್ಷಿಸ್ತಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸು ನಮ್ಮ ರಕ್ಷಕ. ಆಮೇನ್ ಆಮೇನ್ ಆಮೇನ್. ಆದರೆ ಇದು ಅದ್ಭುತ ದೇವರಿಂದ ಆಯ್ತು ಪ್ರೇರೆ, ಮಾನವರಿಂದ ಅದ್ಭುತ ಆಗಲ್ಲ. ಕೆಲವೊಂದು ಸರ್ತಿ ಮಾನವರ ಮುಂದೆ ಹೋಗಿ ಅನೇಕ ಸರ್ತಿ ನಾವು ನಿಂತಿದ್ದೆವು. ಕೆಲವೊಬ್ಬರು ಹೀಯಾಳಿಸ್ಯಾರ, ಕೆಲವೊಬ್ಬರು ಹಿನ್ನೈಸ್ಯಾರ, ಕೆಲವೊಬ್ಬರು ಒಂದು ಥರವಾಗಿ, ಕೆಲವೊಬ್ಬರು ಒಂದು ಥರವಾಗಿ ಕಾರ್ಯಗಳು ಮಾಡ್ಯಾರ ಪ್ರೇರೆ. ಚರ್ಚಿನ ನೆಂಟಲ್ಲಿ ಹಾಕುವಾಗ ಒಂದು ವ್ಯಕ್ತಿ ಫೋನ್ ಮಾಡಿ, ಸೇವಕರೇ ಮತ್ತು ಬರ್ತೆ ಅಂತೀರಿ, ಬರಲೇ ಹೊಂಟಿದ್ದೀರಿ, ಬರ್ರಿ ಒಂದು ಸರ್ತಿ ನಮ್ಮ ಮನೆ ಕಡೆ ಅಂದ್ರೆ ಒಳ್ಳೆ ತಿಂಗಳಿಗೆ ಭಾಳ ಸಂಪಾದನೆ ಅದ, ನಮ್ಮಿಂದ ಎಷ್ಟಾದ್ರೆ ನಾವು ಸಹಾಯ ಮಾಡ್ತೇವೆ ಅಂದ್ರೆ ಸರಿ ಸಹಾಯ ಮಾಡ್ತಾರಂತೇಳಿ ಹೋಗಿದ್ದೇವೆ ಅವ್ರ ಬಳಿಗೆ. ಹೋದಾಗ ಅವರು ಎಷ್ಟು ಪಾಸ್ಟ್ಗಳನ್ನು ಸಹಾಯ ಮಾಡಬೇಕಪ್ಪ ಅಲ್ಲತ್ರ ಅವ್ರು ಫೋನ್ ಮಾಡಿ ಕರೆದರು. ಹೋದೆವು. ಎಲ್ಲಿ ಸಿಕ್ಕಲ್ಲಿ ಸರ್ ಬರಲೇ ಹೊಂಟಿರಿ ಅಂದರು. ಹೋದೆವು. ಅವ್ರ ಸ್ಥಳಕ್ಕೆ ಹೋದಾಗ ಎಷ್ಟು ಸೇವಕರು ಕೊಡ್ಬೇಕನ್ನ ಎಲ್ಲ ವಿಧದಾಗ ಸೇವಕರು ಹಿಂಗೆ ತಯಾರಾಗ್ಯಾರ. ಎಲ್ಲರೂ ನನಗೆ ಕೊಡ್ರಿ, ನಿನಗೆ ಕೊಡ್ರಿ, ನನಗೆ ಕೊಡ್ರಿ, ನಿನಗೆ ಕೊಡ್ರಿ ಅಂಬದೇ ಆಗ್ಯದ. ಎಷ್ಟು ಸೇವಕರನ್ನು ಕೊಡ್ಬೇಕು ನಾವು, ಎಷ್ಟು ಚರ್ಚೆಗಳನ್ನು ಕೊಡ್ಬೇಕು, ನಾವು ಎಷ್ಟು ಜನರಿಗೆ ಸಹಾಯ ಮಾಡಬೇಕು. ನಾವು ಆ ಸೇವಕರಿಗೆ ಸಹಾಯ ಮಾಡ್ತಿದ್ದೀವಿ, ಈ ಸೇವಕರಿಗೆ ಸಹಾಯ ಮಾಡ್ತಿದ್ದೆವು, ಆ ಸಭೆಗೆ ಕೊಟ್ಟಿದ್ದೆವು, ಈ ಸಭೆ ಕೊಟ್ಟಿದ್ದೆವು. ಅಯ್ಯೋ ಯಾರೋ 10 ಸಭೆ ಹೆಸರುಗಳು ಹೇಳಿದ್ರು. ಸರಿ ಮತ್ತು ಬಾಂಬ್ ಹೇಳಿದಿರಲ್ಲ ಮತ್ತು ಬಂದಿದ್ದೇನೆ ಅದರ ಮತ್ತು ಉದ್ದೇಶ ಹಂಗೆ ಅಂದ್ರೆ, ಇಲ್ಲ ಸರ್ ನಮ್ಮಿಂದ ಕೊಡ್ಲಿಕ್ಕಾಗಲ್ಲ ಸರ್ ಅಲ್ಲ. ಕರೆದು ಅರ್ಧ ಗಂಟೆ ಕೂಡಿಸ್ಕೊಂಡು, ಆಗಲ್ಲ ಸರ್ ನಮ್ಮಿಂದ ಕೊಡ್ಲಕ್ಕೆ ಹೆಸರಿಗೆ ಕೊಡಬೇಕು, ನಮಗೆ ಕೊಡ್ಲಿಕ್ಕಾಗಲ್ಲ ಅಂತಂದು. ನಾವಂದೇವು, ನಾನು ನಿಂಬಲ್ಲಿ ಬೇಡ್ಲ ಕೂಡ ಬಂದಿಲ್ಲ, ನೀವು ಕರೆದಿರಿ ಅದಕ್ಕೆ ನಾವು ಬಂದಿದ್ದೆವು. ಮತ್ತು ನೀವೆಲ್ಲರಿಗೂ ಕೊಟ್ಟಿರ್ಬೋದು, ಸಭೆ ಒಂದು ಕಟ್ತಾ ಇದ್ದೇವೆ, ಅದಕ್ಕಾಗಿ ನಿಮ್ಮ ಸಹಾಯಕ್ಕಾಗಿ ಕೇಳಿದ್ದೆವು. ನೀವು ಕೊಡ್ತಂದ್ರೆ ಭಾಳ ಸರ್ತಿ ಬಾಂದರೆ ಬಂದಿದ್ದೇವೆ. ನಾವು ಒಂದು ಯಾರ ಮುಂದೆ ಬಂದು ನಾವು ಹಿಂಗೆ ಕೊಡ್ರಿ ಅಂತ ನಾವು ಬೇಡ್ತಕ್ಕಂಥ ವ್ಯಕ್ತಿಗಳಲ್ಲ. ಬಟ್ ನಾವು ಒಂದು ವ್ಯಾಪಾರ ಬಿಸ್ನೆಸ್ ಮಾಡುತ್ತಾ ಒಂದು ಕೈ ಕೆಲಸದಲ್ಲಿ ಸಮೃದ್ಧಿ ಉಳ್ಳವರಾಗಿದ್ದು, ನಾವು ಇನ್ನೊಬ್ಬರಿಗೆ ಅನೇಕ ಜನರಿಗೆ ಸಹಾಯ ಮಾಡ್ತೋ, ಅನೇಕ ಜನರಿಗೆ ಕಷ್ಟದಲ್ಲಿ, ರೋಗದಲ್ಲಿ, ವ್ಯಾಧಿಯಲ್ಲಿದ್ದವರಿಗೆ ಅಥವಾ ಹಬ್ಬ ಹಾಡಿಗಳು ಮಾಡ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಸಹಾಯ ಇಲ್ಲಂಥ ಪರಿಸ್ಥಿತಿ ಇಲ್ಲದ್ರು ಕೂಡ ನಾವು ಎಷ್ಟು 1000, 2000, 3000, 4000, 5000 ಎಷ್ಟು ಕೊಡಬೇಕಾಗಿದ್ದು ಕೂಡ ಅಷ್ಟು ಕೊಟ್ಟು ನಾವು ಸಹಾಯ ಮಾಡಿದ್ದೆವು. ಬಟ್ ನಾವು ಹಾಗಿಲ್ಲ, ಅನೇಕ ಸಭೆಗಳು ಕೂಡ ಕೊಟ್ಟಿದ್ದೆವು. ದೇವರು ಅನೇಕ ರೀತಿಯಲ್ಲಿ ಅದ್ಭುತ ಕಾರ್ಯಗಳಿಂದ ನಮ್ಮನ್ನು ತುಂಬ ಅನೇಕ ಜನ ಸಹಾಯ ಮಾಡುವಾಗಿದ್ದೆವು. ನಮ್ಮನ್ನು ಬಿಸ್ನೆಸ್ ವ್ಯಾಪಾರದಲ್ಲಿ ಸಹಾಯ ಮಾಡಿ ನಾವು ಆ ರೀತಿ ಕೂಡ ನಾವು ಮುಂದಕ್ಕೆ ಬಂದಿದ್ದೆವು ಅಂತ ತಿಳಿಸಿದಾಗ, ಇಲ್ಲ ಕರೆಕ್ಟೇ ನೀವು ಮಾಡಿರಿ ಇಲ್ಲಂತಿಲ್ಲ, ಬಟ್
ನಮಗೆ ಮಾತ್ರ ಕೊಡ್ಲಕ್ಕಾಗಲ್ದು ಸರ್ ಅಂತಂದ್ರೆ, ಸರಿ ಪರವಾಗಿಲ್ಲ ಮತ್ತು ಪ್ರಾರ್ಥನೆ ಮಾಡರಿ ಅಂಥೇಳಿ ಅವ್ರ ಬಳಿ ಪ್ರಾರ್ಥನೆ ಮಾಡಿ ಮತ್ತು ತಿರುಗಿ ನಾವೇನು ಮಾಡಿದ್ದೆವು, ಅವರು ಸ್ಥಳದಿಂದ ಹೊರಗಾಗಿದ್ದೆವು. ತಿರುಗಿ ಇವಾಗ 3-4 ಸರ್ತಿ ಫೋನ್ ಮಾಡ್ಯಾರ, ಸರ್ ಯಾಕೋ ಬರಲೇ ಹೋಗಿರಿ. ಮತ್ತೊಂದು ಜಗಲ್ ಭೇಟಿ ಬಿದ್ದು, ಸರ್ ಯಾಕೋ ಬರ್ದಿಲ್ಲೇ ಮತ್ತು ನೀವು ತಿರುಗಿ ಬರಲೇ ಹೋದಿರಿ ಅಂದಾಗ ಅವ್ರದ್ದೊಬ್ಬರು ಫ್ರೆಂಡ್ಸ್ ಇನ್ನೊಬ್ಬರು RMP ಡಾಕ್ಟರ್ ಅದ, ಅವ್ರ ಮುಂದೆ ಓಪನ್ ಡೈರೆಕ್ಟ್ ಹೇಳಿಕಿದೆ, ನಿಮ್ಮಂಥ ಮನಸ್ಸು ಅವರಲ್ಲಿಲ್ಲ. ನೀವು ಆಲೇಖ ಕಲ್ ಕೊಟ್ಟಿದ್ರಿ, ಯಾರಿಗೆ ಹೇಳೇಬಾರ್ದು ಸರ್ ಅಂತ ಹೇಳಿದ್ರಿ, ನಾವು ಯಾರಿಗೆ ಹೇಳಿಲ್ಲ. ಒಳಗಿರ್ತಕ್ಕಂಥ ಮನಸ್ಸು ನಿಮ್ಮದು ದೇವ್ರು ನೋಡ್ಯಾನ, ದೇವ್ರು ನೋಡಿ ನಿಮ್ಗೆ ಅನೇಕ ವಿಷಯದಲ್ಲಿ ಸಹಾಯ ಮಾಡುವ ಹಾಗೆ ಮಾಡ್ಯಾನ. ಸೇವಕರು ಮನೆಗಳಿಗೆ ಕಲ್ಗಳು ಕೊಡುವಾಗೆ ದೇವ್ರು ನಿಮ್ಗೆ ಮಾಡ್ಯಾನ. ಅನೇಕ ಜನರಿಗೆ ಒಂದು ಸಹಾಯ ಸ್ಥಿತಿಯಲ್ಲಿ ದೇವ್ರು ನಿಮ್ಗೆ ನಿಂತಾನ. ಆದರೆ ನಿಮ್ಮ ಜೊತೆ ಇರ್ತಕ್ಕಂಥ ಸೋದರು ಹಿಂಗೆ ಹೇಳಿದ್ರೆ ಹೋಗಿದ್ದೆವು, ಅವರು ನಮ್ಗೆ ಹಿಂಗೆ ಮಾಡ್ಯಾರ ಅಂತ ಹೇಳಿದ ತಕ್ಷಣ, ಅಂದರೆ ನಾ ಯಾಕೆ ಹೇಳ್ತೆ ಅಂದರೆ, ವೇದನೆಗಳು ಅನೇಕ ಜನರಿಗೆ ಪರಿಸ್ಥಿತಿಗಳಲ್ಲಿ ಮುತ್ತಿಕೊಂಡಿರ್ತಾವೆ. ಅನೇಕ ಕಷ್ಟಕರ ಹೀನವಾಗಿರ್ತಕ್ಕಂಥ ಸಮಸ್ಯೆಗಳು, ಶೋಧನೆಗಳು ಬರ್ತಾವ. ಜನರು ಮನೆಗೆ ಊಟಕ್ಕೆ ಕರೆದು ನಿಮ್ಮನ್ನು ಹೇಳಿಸ್ತಾರೆ, ಹಂಗರಿಸ್ತಾರೆ. 4 ವಿಷಯದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಮಾತಾಡಿ ನಿಮಗೆ ಮಾತಲ್ಲಿಂದ ಪೆಟ್ಟು ಹೊಡೆದು ಜನರು ಕಳಿಸ್ತಾರೆ. ಆದರೆ ದೇವರು ಪೆಟ್ಟು ಹೊಡಿತಕ್ಕಂಥವನು ಅಲ್ಲೇ ಅಲ್ಲ. ದೇವರು ಸ್ವಂತ ಒಂದು ಕಾರ್ಯಗಳನ್ನು ಮಾಡಿ ಅದ್ಭುತಗಳಿಂದ ತುಂಬಿಸಿ ನಡೆಸ್ತಕ್ಕಂಥ ನಾವು ಪ್ರಿಯರೇ. ಅವ್ರಿಗೆ ಕೊಡ್ಲಕ್ಕಾಗಿಲ್ಲ, ಬಟ್ ಅವ್ರಿಗೆ ಅಲ್ಲಕ್ಕೆ ಮಾತ್ರ ಅವ್ರ ಬಾಯಿ ದೇವ್ರು ಕೊಟ್ಟನ. ಅವ್ರು ಅಂದಿನ ಕಾರಣ ಇನ್ನೊಂದು ವ್ಯಕ್ತಿ ಚರ್ಚಿಂತನ ಬಂದು ಅಲ್ಪ ಸ್ವಲ್ಪ ಅವನಿಂದ ಎಷ್ಟು ಸಹಾಯ ಆಗಬೇಕಿತ್ತು ಅಷ್ಟು ನೆಂಟಲ್ಲಿ ಹಾಕ್ಲಕ್ಕೆ ಸಹಾಯ ಮಾಡೋಣ ಪ್ರಿಯರೇ. ಇದ್ದವರು ಕರೆದು ಅವಮಾನ ಮಾಡಿದ್ರು, ಇಲ್ಲದಂಥವನು ಒಂದು ಕೆಲಸ ದೇವ್ರು ಕಟ್ಕೊಟ್ಟನ, ಆ ಕೆಲಸದಲ್ಲಿ ದಶಮಾಂಶ ಭಾಗವನ್ನು ತೆಗೆದು ಅವ್ರೇನು ಮಾಡ್ಯಾರ, ಅಡ್ವಾನ್ಸ್ ಕೊಟ್ಟಿದ್ದಂಥ ಅಮೌಂಟ್ ತಂದು ಸಭೆ ಕೊಟ್ಟರು. ಅಂದರೆ ಇದ್ದಂಥ ವ್ಯಕ್ತಿ ಬಳಿ ಏನದ ಏನು ಕೊಡ್ಲಿಕ್ಕಾಗಲ್ಲ. ಇಲ್ಲದಂಥವ್ರು ಕೂಲಿ ಕೆಲಸವನ್ನು ಮಾಡಿ ಆ ಕೂಲಿ ಕೆಲಸದಲ್ಲಿ ಬಂದಂಥ ಹಣದಿಂದ ಅವರು ಸಭೆಗೆ ಸಹಾಯ ಮಾಡ್ತಕೊಂತಾರ. ಕೆಲವೊಂದು ಮಕ್ಕಳು ಮನೆಯಲ್ಲಿ ಆರಾಧನೆ ಮಾಡುತ್ತಾ 5-10 ರೂಪಾಯಿ ಜಮಾ ಮಾಡಿ, ಕೆಲವೊಂದು ಮಕ್ಕಳು 2,000-3,000 ರೂಪಾಯಿ ಕೊಟ್ಟರು. ಕೆಲವೊಬ್ಬರು ಮಕ್ಕಳು 2,000-3,000 ಕೊಟ್ಟರು. ಕೆಲವೊಂದು ಮಕ್ಕಳು 7,000-8,000 ರೂಪಾಯಿ ಕೂಡ. ಕಳೆದಿನ ವಾರದಾಗ ಮಣ್ಣಿನ ಫಾಸ್ಟಿಂಗ್ ಪೀರಿಯಡ್ದಾಗೆ ಒಂದು ಯವನಸ್ಥಳು ಸಣ್ಣ ವಯಸ್ಸು ಚಾಕ್ಲೇಟು, ಬಿಸ್ಕಿಟ್ಸು, ಸ್ನ್ಯಾಕ್ಸ್ ಐಟಮ್ ತಿನ್ನೋ ಅಂತೇಳಿ ತಂದೆ ತಾಯಿ 10, 100, 50 ಕೊಟ್ಟಿರ್ತಕ್ಕಂಥ ಅಮೌಂಟು ಸುಮಾರು 9,000 ಚಿಲ್ಲರ್ ಅಮೌಂಟ್ ತಂದು ಕೊಟ್ಟರು ಪ್ರಿಯರೇ. ದೇವ್ರ ಎಷ್ಟು ಕಾರ್ಯ. ತಾಯಿ ತಂದೆ ಕೊಡ್ತಕ್ಕಂಥ ಚಾಕ್ಲೇಟ್ ಬಿಸ್ಕಿಟ್ಸ್ ತಿನ್ನೋ ಅಂತೇಳಿ ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಸಭೆ ಕಟ್ಟುವುದಕ್ಕಾಗಿ ಸಣ್ಣ ಸಣ್ಣ ಮಕ್ಕಳು ಜಮಾ ಮಾಡಿ ತಂದು ಕೊಳ್ಳತಾರ ಪ್ರಿಯರೇ. ಇವತ್ತಿಂದಾಗ ಅಂದರೆ ಸಭೆದು ಯಾರ್ಲಿಂದ ಕಟ್ಲಕ್ಕೆ ಸಾಧ್ಯ ಆಗ್ಲತ್ತದ? ದೇವರಿಂದ. ರೊಕ್ಕ ಇದ್ದವ್ರದೆಲ್ಲ ಆಗ್ಲತ್ತಿಲ್ರಿ. ಅನೇಕ ಅಕೌಂಟದಲ್ಲಿ ರೊಕ್ಕಗಳವ ಕೊಡ್ಲಕ್ಕ ಆಗಲತ್ತಿಲ್ಲ. ಇದ್ದವ್ರಲ್ಲಿಂದ ಆಗ್ಲತ್ತಿಲ್ಲ. ಯಾರ್ಲಿಂದ ಆಗ್ಲತ್ತಿದ್ದು? ಇಲ್ಲದವ್ರಿಂದ ಆಗ್ಲತ್ತದ. ಸಣ್ಣ ಸಣ್ಣ ಮಕ್ಕಳಿಂದ ಈ ಸಭೆ ಕಟ್ಲಕ್ಕೆ ಸಹಾಯ ಆಗ್ಲತ್ತದ. ನಾ ದೇವ್ರಿಗೆ ಭಾಳ ಸ್ತೋತ್ರ ಸಲ್ಲಿಸ್ತಕ್ಕ ಅನ್ಸರ್ತಿ. ಎಂಥ ಮನಸ್ಸು ದೇವರೇ ಮಕ್ಕಳಲ್ಲಿ ಇಟ್ಟಿದೆ. ಅದಕ್ಕೆ ಚಿಕ್ಕ ಮಕ್ಕಳಿಗೆ ನನ್ನ ಹತ್ತಿರ ಬಡಗುಡ್ರಿ, ನಾ ಆ ಮಕ್ಕಳ ಒಳಗಿದ್ದ ಅಂತೇಳಿ ಹೇಳ್ತಲ್ಲ ದೇವ್ರು ಎಂಬುದಾಗಿ ದೇವ್ರನ್ನ ಸ್ತುತಿ ಮಾಡ್ತಾ ಪ್ರಿಯರೇ. ಅನೇಕೊಂದು ಮಕ್ಕಳು. ಆದರೆ ನನ್ನ ಸೋದರಿ ಸೋದರ, ದೇವರು ಅದ್ಭುತವಾಗಿ ನಮ್ಮ ಜೀವಿತಗಳನ್ನು, ಕುಟುಂಬಗಳನ್ನು, ಎಲ್ಲರ ಜೀವಿತ ಕುಟುಂಬಗಳನ್ನು ಕಟ್ಲತ್ತಾನೆ. ಪ್ರತಿದಿನ ಕಟ್ತಾನೆ, ಪ್ರತಿ ಗಳಿಗೆ ಆತನ ಕಟ್ತಾನೆ. ಆತನ ಯಾರು ಕೈ ಬಿಡುವವನು ಅಲ್ಲೇ ಅಲ್ಲ. ಎಂಥ ಸ್ಥಿತಿ ಪರಿಸ್ಥಿತಿ ಇದ್ರೂ ಕೂಡ ಕೈಗಳನ್ನು ಹಿಡಿದು ಮೇಲಕ್ಕೆ ಎತ್ತಕ್ಕಂಥ ದೇವರನ್ನ. ಇವತ್ತು ಈ ಆಲಯ ಇಷ್ಟೊಟ್ಟಿನ ದೃಶ್ಯ ಅಂದರೆ ಇದೊಂದು ಮಂಟಿ ಪ್ರಿಯರೇ. ಸಣ್ಣ ಸಣ್ಣ ಮಕ್ಕಳು, ನಿನ್ನ ಮನ ವಿಡಿಯೋ ನೋಡಿದ ಸಣ್ಣ ಸಣ್ಣ ಮಕ್ಕಳು, ಅವ್ರಲ್ಲಿಂದ ಆಗಲ್ಲ. ಒಂದು ಕಲ್ ತರ್ಲಕ್ಕಾಗಲ್ಲ, ಒಂದು ಬುಟ್ಟಿ ಎತ್ತಲಕ್ಕಾಗಲ್ಲ. ಸ್ಕೂಲಿಂದ ಕಾಲೇಜ್ಲಿಂದ ಸ್ಕೂಲ್ ಕಾಲೇಜ್ ಮುಗಿಸ್ಕೊಂಡು ಬಂದು ಟಿಫಿನ್ ಬಾಕ್ಸ್ಗಳೆಲ್ಲ ಬಾಜಿಗೆ ಬಿಟ್ಟು ಏನು ಮಾಡ್ಯಾರ, ಸಣ್ಣ ಸಣ್ಣ ಮಕ್ಕಳು ಮಣ್ಣು ಎಬ್ಸ್ಯಾರ, ಕಲ್ಲುಗಳು ಎಬ್ಸ್ಯಾರ ಪ್ರಿಯ. ಅಲ್ಲ ಇವತ್ತು ಈ ರೀತಿ ಕಟ್ಲಕ್ಕಾಗ್ಯದ. ಆ ಮಕ್ಕಳು ಕೆಲಸ ಮಾಡ್ರಿ ಅಂತ ಆಗ್ಲಕ್ಕ, ದೊಡ್ಡವ್ರು ಕೆಲಸ ಮಾಡ್ಯಾರ. ಕೆಲಸ ಮುಗಿಸ್ಕೊಂಡು ಬಂದು ಡೈಲಿ 2 ಟ್ರಾಕ್ಟರಿ 3 ಟ್ರಾಕ್ಟರಿಗಳು ಇಲ್ಲಿಂದ ಇರ್ತಕ್ಕಂಥ ಮಣ್ಣು ಧೂಳಿ ತುಂಬಿ ಹೊರಗೆ ಕಳಿಸ್ಯಾರ ಪ್ರಿಯರೇ. ಕಟ್ಟುವುದಕ್ಕಾಗಿ ಕಲ್ಲುಗಳು ಕೆಳಗಿಡಿದು ಮ್ಯಾಲೆ ಎತ್ಕೊಂಡು ಬಂದಾರ. ಕೆಲವೊಬ್ಬರು ಕೈಗೆ ಪೆಟ್ಟತ್ತದ, ಕೆಲವೊಬ್ಬರು ಕಾಲಿಗೆ ಪೆಟ್ಟತ್ತದ. ಅಂಥ ಒಂದು ಸ್ಥಿತಿಲಿಂದ ದೇವ್ರು ಸಣ್ಣ ಸಣ್ಣ ಮಕ್ಕಳಿಗೆ ಯಾವಾಗ ಬಳಕೆ ಮಾಡ್ಬೇಕು ಅವಾಗ ಅವ್ರಿಗೆ ಬಳಕೆ ಮಾಡ್ಕೊಂಡು, ದೊಡ್ಡವರಿಗೆ ಯಾವಾಗ ಬಳಕೆ ಮಾಡಬೇಕು ಅವ್ರಿಗೆ ದೊಡ್ಡವರು ಕೂಡ ದೇವರ ಮಣ್ಣ ಬಳಕೆ ಕೊಟ್ಟಾನೆ. ಇವತ್ತು ಸಭೆ ಅದ್ಭುತವಾಗಿ ಕಟ್ಟಿದಂದರೆ ಇದು ನಿಮ್ಮಲಿಂದ ಆಗ್ಯದ ಪ್ರೇರೆ. ದೇವರು ನಿಮಗೆ ಸಹಾಯ ಮಾಡಿ ಅಂತ ಒಂದು ಮನಸ್ಸು, ಅಂತ ಒಂದು ಶಕ್ತಿ, ಅಂತ ಒಂದು ಬಲ, ಅಂತ ಒಂದು ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟಂದಕ್ಕಾಗಿ ದೇವರು ಈ ರೀತಿ ನಡೆಸೋಣ ಪ್ರಿಯ. ಅದಕ್ಕಾಗಿ ಗೊತ್ತಿಲ್ಲ ಸಂದೇಶ ಕಡೆ ನಾವು ಸ್ಪಷ್ಟವಾಗಿ ನಾವು ಹೋಗೋಣ. ಗಲಾತ್ಯದವರಿಗೆ 5ನೇ ಅಧ್ಯಾಯ 16ನೇ ವಚನ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ
ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದು ಇಲ್ಲ. ಶರೀರಕ್ಕೆ ನಾವು ಅನೇಕ ಒಂದು ವಿಷಯ ನೋಡ್ತೇವೆ. ಆಹಾರ ತಿಂದ್ರೆ ಪ್ರೋಟೀನ್ ನಮ್ಮ ಬಾಡಿಲಿ ಹುಟ್ಟುತ್ತದ, ಈ ಆಹಾರ ಸೇವನೆ ಮಾಡಿದ್ರೆ ಪ್ರೋಟೀನ್ ನಮ್ಮ ಬಾಡಿಲಿ ಇರ್ತದ, ಅದು ಸೇವನೆ ಮಾಡಿದ್ರೆ ಇದು ಸೇವನೆ ಮಾಡಿದ್ರೆ ಶರೀರಕ್ಕೆ ಅನೇಕ ವಿಷಯದಲ್ಲಿ ಶರೀರಕ್ಕೆ ಬೆಳೆಸುವುದಕ್ಕಾಗಿ ಆರೋಗ್ಯ ಹೀಗಿರ್ಬೇಕು, ಆರೋಗ್ಯ ಹಾಗಿರ್ಬೇಕು, ಆ ಥರವಾಗಿ ಈ ಥರವಾಗಿ ಇರಬೇಕೆಂಬ ಉದ್ದೇಶ ಇಟ್ಕೊಂಡು ಅನೇಕ ಜನರು ತನ್ನ ಒಂದು ಶರೀರ ಭಾವ ಅಭಿಲಾಷೆಗಳಿಗೆ ಒಳಗಾಗಿರ್ತಾರೆ ಪ್ರೇರೆ. ಕೆಲವರು ಜಿಮ್ ಮಾಡ್ತಕ್ಕಂಥವ್ರಾಗಿರ್ತಾರೆ, ಕೆಲವರು ಎಕ್ಸಸೈಸ್ ಇಷ್ಟೊಂದು ಭಯಂಕರ ಮಾಡ್ತಾರೆ, ಅಷ್ಟು ಭಯಂಕರವಾಗಿ ಎಕ್ಸಸೈಸ್ ಮಾಡ್ತಾರೆ. ಎಕ್ಸಸೈಸ್ ಮಾಡ್ಲಿಕ್ಕ ಅವ್ರಿಗೆ ಸಮಯ ಅದ, ಮುಂಜಾನೆ 2 ಗಂಟೆ ಸಾಯಂಕಾಲ 2 ಗಂಟೆ ಎಕ್ಸಸೈಸ್ ಮಾಡುವುದಕ್ಕೆ ಸಮಯ ಇದೆ, ಆದರೆ ಅವ್ರಿಗೆ ದೇವರ ಆಲಯಕ್ಕೆ ಸಮಯ ಇಲ್ಲ. ಎಕ್ಸಸೈಸ್ ಜಿಮ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೇವರಿಗೆ ಸ್ತುತಿ ಮಾಡುವುದಕ್ಕಾಗಿ, ದೇವರಿಗೆ ಆರಾಧನೆ ಮಾಡುವುದಕ್ಕಾಗಿ ಅವ್ರಿಗೆ ಅವಕಾಶ ಚಾನ್ಸಸ್ ಇಲ್ಲ. ಯಾರು ತನ್ನ ಶರೀರ ಅಭಿಲಾಷೆಗಳಿಗೆ ಒಳಗಾಗಿರ್ತಾರೋ ಆ ವ್ಯಕ್ತಿ ದೇವರ ಆಲಯದಿಂದ, ಸಭೆಯಿಂದ, ದೇವರ ವಾಕ್ಯದಿಂದ ದೂರ ಆಗಿರ್ತಾನೆ ಪ್ರೇಯರೇ. ಒಂದು ವ್ಯಕ್ತಿ ಜಿಮ್ ಮಾಡ್ತಕ್ಕಂಥವನು ಅವನ ಕಾರಿನಲ್ಲಿ ಬರುವಾಗ ನಿಜಕ್ಕೂ ನೀವು ಪ್ರಾರ್ಥನೆ ಮಾಡಿದ್ರು ದೇವ್ ಭಾನುಮತಿಗಳು ಬಿಟ್ಟು ಹೋಯ್ತವ, ನಿಜಕ್ಕೂ ಬಿಟ್ಟು ಹೋಯ್ತವ ಅಂತ ಕೇಳ್ತಾನೆ. ಜಿಮ್ ಮಾಡತನ ಒಳ್ಳೆ ಒಂದು ಸ್ಥಾನ, ಮಾನ, ಗೌರವಗನ 4-8 ಜನರು ಗೊತ್ತಾರ ಅವನಿಗೆ, ಆದರೆ ದೇವ್ ಭಾನುಮತಿ ಬಿಟ್ಟು ಹೋಯ್ತವ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಮ್ಯಾಲೂ ಹೇಳ್ತಾನೆ, ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಯಾರ ಒಳಗ ಪವಿತ್ರಾತ್ಮ ದೇವರು ನಿವಾಸಿಸ್ತಕ್ಕಂಥನಾಗಿರ್ತಾನೋ ದೇವು ಭಾನುಮತಿ ದುರಾತ್ಮಗಳೆಲ್ಲ ಬಿಟ್ಟು ಹೊಡ್ತಾವ ಪ್ರೇರಿ. ಶರೀರಕ್ಕೆ ಆಸೆಗೆ ಒಳಗಾಗಿರ್ತಕ್ಕಂಥ ಒಂದು ಮಾನವಲಿಂದ ಏನೂ ಆಗ್ಲಕ್ಕೆ ಸಾಧ್ಯ ಇಲ್ಲ, ತನಗೆ ತಾನು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ಬರಿಗೆ ರಕ್ಷಣೆ ಕೊಡ್ಲಕ್ಕೆ ಕೂಡ ಆಗಲ್ಲ. ಯಾಕಂದರೆ ತನ್ನ ಶರೀರದ ವಿಷಯದಲ್ಲೇ ಆತನ ಮುಂದೆ ಓಡ್ತಾನೆ ಪ್ರೇರಿ. ಪ್ರತಿದಿನ ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಗಳಿಸ್ಬೇಕು, ಹೇಗೆ ಇದು ಮಾಡಬೇಕು, ಅದು ಮಾಡಬೇಕು. ಆದರೆ ದೇವರು ಏನಂತಾರ, ಜಯಶಾಲಿಗಳಾಗಿರ್ತಕ್ಕಂಥ ಕುದುರೆಗಳ ಮೇಲೆ ಕೂಡ ದೇವರು ಮನಸ್ಸಿರ್ತಿಲ್ಲ ಅಂತ ಪ್ರೇರಿ. ಜಯಶಾಲಿಯಾಗಿ ಜೀವನ ಮಾಡ್ತಕ್ಕಂಥವ್ರ ಮೇಲೆ ಮನಸ್ಸಿರ್ತದೆ ಪ್ರೇರಿ ದೇವ್ರದ್ದು. ದೇವ್ರ ಹೃದಯಗಳು ಯಾರಿಗೆ ನೋಡ್ತಾವಂದರೆ, ಯಾರು ಕರ್ತನನ್ನು ಪ್ರತಿದಿನ ಸ್ತುತಿ ಆರಾಧನೆ ಮಾಡಿ ಆತನಿಗೆ ಮಹಿಮೆ ಪಡಿಸ್ತಾರೋ, ಆತನ ಚಿತ್ತದಂತೆ ನಡೆಯುವುದಕ್ಕಾಗಿ ಪ್ರಯತ್ನ ಪಟ್ಟಿರ್ತಾರೋ, ಅವ್ರ ಒಳಗೆ ಕರ್ತನ ಶಕ್ತಿ ಇರ್ತದ, ಅವ್ರ ಒಳಗೆ ಪವಿತ್ರ ಆತ್ಮ ದೇವರು ಇರ್ತಾನ, ಅವ್ರಲಿಂದೇ ಅದ್ಭುತಗಳು ಸೂಚಕ ಕಾರ್ಯಗಳಾಯ್ತವ, ಅವರೇ ಇನ್ನೊಬ್ಬರಿಗೆ ರಕ್ಷಣೆ ಕೊಡುವುದಕ್ಕಾಗಿ ಆಗ್ಲಕ್ಕೆ ಸಾಧ್ಯದ ಪ್ರೇಯರೇ. ನಾವೊಂದು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸ್ಕೊಂಡಿರ್ಬೇಕು, ನಿಮ್ಮ ಶರೀರಕ್ಕೆ ಎಷ್ಟು ನೀವು ಆಸೆ ಪಟ್ಟರು ಕೂಡ ಅದು ವ್ಯರ್ಥದ ಪ್ರೇಯರೇ. ನಿಮ್ಮ ಶರೀರ ಇದು ಮಣ್ಣಲ್ಲಿ ತೆಗೆದ ಶರೀರದ, ಈ ಶರೀರ ಒಂದಿನ ಬಿಟ್ಕೊಟ್ಟು ಹೋಯ್ತಕ್ಕಂಥ ಶರೀರದ, ಈ ಶರೀರ ದೇವರು ಇದಕ್ಕೊಂದಿನ ಈ ಲೋಕದಲ್ಲಿ ಸಮಾಧಿ ಮಾಡ್ತಕ್ಕಂಥ. ಈ ಶರೀರ ಲೋಕವನ್ನು ಬಿಟ್ಟು ಹೋಗಲ್ಲ, ಈ ಲೋಕದಲ್ಲೂ ಶರೀರ ನಶಿಸೋಯ್ತದ, ಆದರೆ ಕ್ರಿಸ್ತನ ಆತ್ಮ ಮಾತ್ರನೇ ಕ್ರಿಸ್ತನ ಬಳಿಗೆ ಸೇರ್ತದ ಪ್ರೇಯರೇ. ಕ್ರಿಸ್ತನ ಆತ್ಮ ಕ್ರಿಸ್ತನದಾಗದ ಸ್ಪಷ್ಟವಾಗಿ, ಕರ್ತನದಾಗಿದ್ದಾಗ ಕರ್ತನ ಅನುಸಾರವಾಗಿ ನೀನು ನಡೆದುಕೊಂಡಿಂದ್ರ ಶರೀರ ಆಸೆಗಳಿಗೆ ನೀನು ಒಳಗಾಗ್ಲಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಆಸೆಗಳು ಎಷ್ಟೋ ಅವ, ಶರೀರ ಅನೇಕೊಂದು ಆಸೆಗೆ ಒಳಗೆ ಮಾಡ್ತಾವ ಪ್ರೇರೆ. ಶರೀರ ಏನು ಇನ್ನೊಬ್ಬರಿಗೆ ನೋಡ್ತದೋ ಅವ್ರ ಒಳಗಿರ್ತಕ್ಕಂಥದ್ದು ಬೇಡ್ತದ ಪ್ರೇರೆ. ಶರೀರ ಏನು ಆಲೋಚನೆ ಮಾಡ್ತದ್ರೆ, ಈ ಕಣ್ಣು ಶರೀರಕ್ಕೆ ಸಂಬಂಧಪಟ್ಟಿದ್ದವ, ಈ ಕಣ್ಣು ಏನು ನೋಡ್ತದೋ ಅದು ಮನುಷ್ಯನು ಸ್ಪಷ್ಟವಾಗಿ ತೆಗೆದುಕೊಳ್ಬೇಕೆಂಬ ಉದ್ದೇಶ ಆಲೋಚನೆನೇ ಅವನ ಒಳಗೆ ಬಂದಿರ್ತದ್ರೆ, ಆತ್ಮ ಯಾರ ಒಳಗಿರ್ತದೋ ನೋಡಿಂದು ಆತ್ಮ ಬೇಡಲ್ಲ ಪ್ರಿಯರೇ. ನೋಡಿಂದು ಆತ್ಮ ಬೇಡಲ್ಲ, ಆತ್ಮದ ಅನುಸಾರವಾಗಿ ಯಾರು ನಡೀತಾರೋ ಆ ಮನುಷ್ಯ ಶರೀರದ ಆಸೆಗೆ ಒಳಗಾಗಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ನೀವು ಮಾಡದ ಕೂಡ ಶರೀರಕ್ಕೆ ಸಂಬಂಧಪಟ್ಟಂಥ ಆಸೆ ನಿಮ್ಮ ಒಳಗಿತ್ತಂದ್ರೆ ದೇವ್ರು ಏನು ಮಾಡುತ್ತೋ ಅನ್ನೋದು ನಿಮಗೆ ಶರೀರಕ್ಕೆ ಸಂಬಂಧಪಟ್ಟಂಥ ಆಸೆ ಮಾಡಿಕೊಡಲ್ಲ. ದೇವ್ರು ಏನು ಕಾರ್ಯ ಮಾಡಬೇಕೆಂಬ ಆಸೆ, ಆಕಾಂಕ್ಷೆ, ಉದ್ದೇಶ ನಿಮ್ಮಲ್ಲಿ ಇಟ್ಟಿರ್ತಾನೋ, ನಿಮ್ಮ ಒಳಗಿರ್ತಕ್ಕಂಥ ಶರೀರದ ಆಸೆ ಇತ್ತಂದ್ರೆ ಅದು ನಿಮಗೆ ದೇವರ ಕಾರ್ಯಗಳು ಮಾಡಿಕೊಡಲ್ಲ, ದೇವ್ರ ಕಾರ್ಯಕ್ಕೆ ನಿಮ್ಗೆ ಮುಂದೆ ಓಡ್ಬಿಡಲ್ಲ ಪ್ರೇಯರೇ. ಕೆಲವೊಂದು ಸರ್ತಿ ಸಮಸ್ಯೆಗಳು ಇಷ್ಟೊಂದು ಭಯಂಕರ ಬಂದಿರ್ತಾವ, ಅಷ್ಟೊಂದು ಭಯಂಕರ ಬಂದಿರ್ತಾವ, ಶರೀರಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಿಗೆ ನಾವೇನು ಮಾಡ್ತೇವೆ, ಬ್ರೇಕ್ ಆಗತ್ತೇವೆ ಪ್ರೇಯರೇ. ಕೆಲವೊಂದು ಜಗ್ಗಿಲ್ಲ ಆರಾಧನೆಗೆ ಹೋಗುವಾಗ ಕೆಲವೊಬ್ಬರಿಗೆ ಟಪ್ಪಂತ ಹಸು ಆಯ್ತಾವ, ಎಲ್ಲರ ಪ್ರಾರ್ಥನೆ ಕೂಟಕ್ಕೆ ಹೋಗೋ ಹಸು ಆಯ್ತಾವ, ಅಥವಾ ಮನೆಗೆ ಕೂಡ ಬರೀ ಎಲ್ಲರಿಗೂ ಒಂದು ಪ್ರೇಯರ್ ಮಾಡ್ಕೊಂಬಂದ್ರೆ ಪೈಲೆ ಉಂಬರ್ ಉಂಡು ಪ್ರೇಯರ್ ಮಾಡ್ಕೊಂಬರಿ, ಇಲ್ಲದ್ರ ಪ್ರೇಯರ್ ಮಾಡ್ಲಿಕ್ಕೆ ಆಗಲ್ಲ. ಏನು ಪ್ರೇಯರ್ ಹಚ್ಚಿತ್ತು, ಏನಾರ ಚಾರ ಏನಾರ ಮಾಡಿ ಮನೆಗೆ ಬಂದೇವು, ಚಾರ ಏನಾರ ಮಾಡಿಕೊಡು, ಸ್ನ್ಯಾಕ್ಸ್ ಏನಾರ ಕೊಡು, ಫಸ್ಟ್ ಏನಾರ ಸ್ನ್ಯಾಕ್ಸ್ ಮಾಡಿ ತಿಂದು ಪ್ರೇಯರ್ ಮಾಡ್ಕೊಂಬರಿ. ಹೀಗೆ ಬಂದೆ ಜಸ್ಟ್ ಮತ ಪ್ರೇಯರ್ ಅಲ್ಲತ್ತೇನೆ. ಕೆಲವೊಂದು ಮನ್ಯಾಗ ಇಂಥ ಸಮಸ್ಯೆ, ಯಾಕಂದರೆ
ಈ ಶರೀರ ನಿನಗೆ ಏನು ಬೇಡ್ತದೋ ಅದನ್ನ ಈ ಶರೀರಕ್ಕೆ ನೀ ಕೊಡಲೇಬೇಕಾಗ್ಯದ. ಯಾಕಂದರೆ ಈ ಶರೀರದ ಆಸೆಗಳಿಗೆ ನೀವು ಒಳಗಾದೆ ಅಂದ್ರೆ ದೇವರ ಇಚ್ಛೆಗಳನ್ನು ನೆರವೇರಿಸ್ಲಾಕ ನಿನ್ನಿಂದ ಆಗಲ್ಲ. ದೇವ್ರಿಗೆ ಏನು ಕೊಡಬೇಕೋ ನಿಮ್ಮ ಮೊದಲನೇ ಅದು ಕೊಡ್ಲಾಕ ನಿನ್ನಿಂದ ಆಗಲ್ಲ. ಶರೀರಕ್ಕೆ ಒಳಗಾದೆ ಅಂದ್ರೆ, ಶರೀರಕ್ಕೆ ಒಳಗಾಗದಿದ್ರೆ ದೇವ್ರು ಏನು ಕೊಡಬೇಕೋ ಅದು ನಿಂಗೆ ಕೊಡ್ಲಕ್ಕ ಆಗಲ್ಲ. ಅದಕ್ಕೆ ಗಲಾತ್ಯದವ್ರಿಗೆ 5ನೇ ಅಧ್ಯಾಯ 18-19 ವರ್ಷ ಹೋದ್ರು ಸರ್ತಿ ನೋಡ್ರಿ ಶರೀರಕ್ಕೆ ಆಸೆಗಳು ಅಂತ. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ, ಮೊದಲನೇದೇನು, ನೇಮ ನಿಷ್ಠೆಗಳಿಗೆ ನೀವು ಅಧೀನರಲ್ಲ. ಇವತ್ತು ಅನೇಕ ಒಂದು ಕ್ರಿಸ್ತವರು ನೇಮಗಳಿಗೆ ನಿಷ್ಠೆಗಳಿಗೆ ಅಧೀನರಾಗಿದ್ದು, ಆ ನೇಮ ನಿಷ್ಠೆಗಳು ಒಳಗಾಗಿದ್ದು, ಅದು ಏನು ಬೇಡ್ತದೋ ಏನು ಮಾಡಿಸ್ತದೋ ಆ ಥರವಾಗಿ ನೀವು ಮಾಡ್ತಕ್ಕಂಥರಾಗಿದ್ದರು ಪ್ರಿಯರೇ. ಯಾಕೆ ಮಾತಾಡ್ತಂದ್ರೆ, ನಮ್ಮ ಮನೆಯಲ್ಲಿ ಒಂದು ಘಟನೆ, ನಮ್ಮ ತಂದೆ ಸತ್ತೋದನು 1 ತಿಂಗಳದಾಗ ಏನೋ ಕಾರ್ಯ ಮಾಡ್ಬೇಕಂತ ಹೇಳಿದಾಗ 1 ತಿಂಗಳಿವಿನ ಕಂಪ್ಲೀಟ್ ಆಗಿದ್ದಿಲ್ಲ. ಯಾಕಂದ್ರೆ ಆ ಸೈತನ್ ಅವ್ರಿಗೆ ಏನು ಮಾಡ್ತದ, ಆರಾಧನೆ ಗೊತ್ತು ನನ್ನಿಂದ ಆರಾಧನೆದಾಗ ಇರಬಾರ್ದು, ಆ ಥರವಾಗಿ ಮಂಕ್ ಮಾಡ್ಬೇಕು ಅವನಿಗೆ ಅಂತ ಹೇಳ್ಕೊಂಡು ನಮ್ಮ ಫ್ಯಾಮ್ಲಿದ ಒಳಗೆ ಹೋಗಿ ಸೈತಾನ್ ಏನು ಮಾಡ್ತಾ ಗೊತ್ತದನ, ಇನ್ನೂ ಸಮಯದ 40 ದಿನ 1 ತಿಂಗಳ ಕಾರ್ಯ ಮಾಡೋಕ್ಕಾಗಿ ಇನ್ನೂ ಸಮಯದ ಒಳಗಾಗಿ ಇನ್ನು ಸಂಡೇ ದಿನ ಎಲ್ಲರೂ ರಜೆ ದಿನ ಸುಟ್ಟಿ ದಿನ ಅಂತ ತಿಳ್ಕೊಂಡು ಅವ್ರು ಭೀ ಚರ್ಚೆಗೆ ಹೋಗಲೋದ್ರು, ಇನ್ನೊಬ್ಬರು ಭೀ ಹೋಗ್ಬಿಡೋದ್ರು, ಮನೆಗೆ ಕಾರ್ಯಕ್ರಮ ಇಟ್ಕೊಂಡ್ರು ಮಾಡ್ಕೊಂಡ್ರು. ನಾವಿಲ್ಲಿ ಚರ್ಚೆ ಅದು ಮುಗಿಸ್ಕೊಂಡು ಹೋದೆವು. ರಾತ್ರಿ ಬಂದು ಹೇಳಿದ್ರು, ನಾಳೆಗೆ 40 ದಿನ ಮಾಡತ್ತೀವಿ ನೋಡಿ, ಕಂಪಲ್ಸರಿ ಬರ್ಬೇಕು ನೋಡು. ಹಾಂ ಆಯ್ತಾಯ್ತು, ಚರ್ಚ್ ಮುಗಿಸ್ಕೊಂಡು ಬರ್ತೇವೆ. ಚರ್ಚ್ ಮುಗಿಸ್ಕೊಂಡು ಹೋದೆವು. ಅಲ್ಲಿಗೆ ಇವ್ರ ಒಳಗೆಲ್ಲ ನೇಮ ನಿಷ್ಠೆಗಳು ಒಳಗೆ ತುಂಬ್ಕೊಂಡಾರ. ಚರ್ಚ್ ಮುಗಿಸ್ಕೊಂಡು ಹೋದೆವು. ಚರ್ಚ್ ಮುಗಿಸ್ಕೊಂಡು ಹೋದ ತಕ್ಷಣ ಅಲ್ಲಿ ಏನೇನು ಕಾರ್ಯಗಳು ಅದು ಕಾರ್ಯ ಮಾಡಿದ್ರು. ನಮ್ಮ ಫ್ಯಾಮ್ಲಿದಾಗ ನಮ್ಮ ಸಿಸ್ಟರ್ ಒಬ್ರು ಏನಂದ್ರು, ನಾಳೆಗೆ ಮತ್ತು ಎಲ್ಲರಿಗೆ ಕೈ ಬಿಡಿಸೋದ ಮತ್ತು ನೀ ಇರಬೇಕು. ನಂದು 40 ದಿನ ಮುಗಿದೋಯ್ತು, ಮತ್ತೆ ಕೈ ಬಿಡಿಸೋ ಕಾರ್ಯಕ್ರಮ ಮತ್ತಿದೆ ನೀವು ಹೊಸದಾಗಿ ಇಟ್ಕೊಂಡ್ರಿ ಅಂದ್ರೆ ನೀವು ಹೇಳಿದಾಗ ನಿಮ್ಮ ಮನಸ್ಸು ಬಂದಾಗ ಇವೆಲ್ಲ ಕಾರ್ಯಗಳು ಮಾಡಬೇಕಾ? ನಿಮ್ಗೆ ಹೆಂಗೆ ಸರಿ ಕಾಣಿಸ್ ಹಂಗೆ ಮಾಡಬೇಕಾ? 40 ದಿನ ಕಂಪ್ಲೀಟ್ ಆಗ್ಯದ ಅಂತೇಳಿ ಕೆಲವೊಂದು ಮಾತುಗಳು ಅಂದಾಗ ನಮ್ಮ ಭಾವ ಒಬ್ಬ ಏನದನು, ನೀ ಪಾಸ್ಟರ್ ಮಾಡ್ತೇವೋ ಇನ್ನೊಬ್ಬರಿಗೆ ದೇವ್ರಿಗೆ ಬೇಡ್ಕೋತೇನೆ, ಯಾರು ಮಾಡ್ಕೋಗ ನಮಗೆ ಕೊನೆ ಇಲ್ಲ. ಬಟ್ ನಾವು ಹೇಳಿದ ಮಾತ್ರ ಹಿಂಗೆ ಮಾಡ್ಬೇಕು ನೀ ಅಂದ್ರೆ ನಂದ ನೀವು ಹೇಳಿದ ಕಾರ್ಯಗಳು ಮಾಡ್ಲಾಕ ನನಗೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ದೇವ್ರು ಏನು ಹೇಳ್ತಾನೆ ಅದರ ಅನುಸಾರ ಹೊಡಿಬೇಕು ನೀವು. ನಾವು ಒಂದೇ ಹೇಳ್ದ, ನೇಮ ನಿಷ್ಠೆಗಳಿಗೆ ಅಧೀನವಾಗಿರ್ತಕ್ಕಂಥ ಕಾರ್ಯ ನನ್ನಿಂದ ಮಾಡ್ಲಿಕ್ಕಾಗಲ್ಲ, ಟೋಟಲಿ ಆಗಲ್ಲ ಅಂತ ಹೇಳ್ದ. ಅವಾಗ ಎಲ್ಲರ ಮನ ತಮ್ಮರಿ ಹ್ಯಾಂಗ್ ಬಿ ನನಗೂ ಬೈತಾ ನೀವು ಬೈತಾ ಅಂತ ಎಲ್ಲರೂ ದೂರ ಹೋಗಿ ನಿಂತರು. ನಮ್ಮ ಭಾವಗೆ 4 ಮಾತುಗಳು ಬೈಕೊಟ್ಟು ಮತ್ತೆ ಅಲ್ಲಿಂದ ಏನು ಮಾಡ್ತೇವೆ, ಹೊರಗದ ಪ್ರೇರೆ. ಹಲ್ಲೆಲೂಯ. ಅಂದರೆ ನೇಮ ನಿಷ್ಠೆಗಳಿಗೆ ಒಳಗಾಗಿರ್ತಕ್ಕಂಥ ಪ್ರತಿಯೊಂದು ವ್ಯಕ್ತಿಗಳಿಗೆ ನಾವು ಎಚ್ಚರಿಸುವೇನೆಂದರೆ, ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ಶರೀರಕ್ಕೆ ಸಂಬಂಧಪಟ್ಟಂತ ಭಾವನೆಗಳು ನೀವು ಮುಚ್ಚಿಡಬೇಕು. ನೇಮ ನಿಷ್ಠೆಗಳಿಗೆ ಕ್ರಿಸ್ತವರ ಅಧೀನವಲ್ಲ. ಯಾರು ನೇಮ ನಿಷ್ಠೆಗಳ ಅಧೀನವಾಗಿರ್ತಾನೋ ಕ್ರಿಸ್ತನ ಆತ್ಮ ಅವನ ಒಳಗಿರ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ನೀವು ಕ್ರಿಸ್ತನ್ ಅಂತ ಹೇಳ್ಕೊಂಡು ಕೊಳ್ಳಕ್ಕೆ ದೊಡ್ಡೊಂದು ಸಿಲ್ಬೆ ಹಾಕೊಂಡು ಎಲ್ಲಾ ನೇಮ ಮಾಡ್ತಿ ಅಂದ್ರ, ದೇವರ ಮಗನಾಗಿ ದೇವರ ಮಗಳಾಗಿ ನೀನು ನಿವಸಿಸಲಿ ಜೀವಿಸಲಿ ಕ್ರಿಸ್ತನ ಆತ್ಮ ನಿನ್ನ ಒಳಗಿರ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಯಾರಲ್ಲಿ ಕ್ರಿಸ್ತನ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನು ಅಲ್ಲೇ ಅಲ್ಲ, ಕ್ರಿಸ್ತವನಲ್ಲ. ನನ್ನ ಪ್ರಿಯ ಸೋದರಿ ಸೋದರ, ನೀನು ದೇವರಿಗೆ ಅಧೀನವಾಗಿರು, ನೇಮನಿಷ್ಠೆಗಳ ಅಧೀನವಾಗಬೇಡ. ನೇಮನಿಷ್ಠೆಗಳ ಅಧೀನವಾಗದಿರ ಆ ನೇಮನಿಷ್ಠೆಗಳು ದೇವರಿಂದ ನಿನಗೆ ದೂರ ಮಾಡ್ತಾವ, ನಿನ್ನ ಕಟ್ತಾವ ಪ್ರತಿದಿನ. ಕೆಲವೊಂದು ಜಗಲಿಗೆ ಗಿಡಗಳು ನೋಡ್ರಿ, ದೊಡ್ಡ ದೊಡ್ಡ ಗಿಡಗಳು ಇರ್ತಾವ, ಪೂರದ್ರ ಬುಡ ದಾರಗಳಿಂದ ಕಟ್ಟಿರ್ತಾವ. ನೋಡಿದ್ರೆ ರೌಂಡ ಕಟ್ಟಿ ಪೂರ ಆ ಗಿಡ ಬುಡನೇ ಕಾಣಿಸಲ್ಲಲ್ಲಿ. ಆ ಥರವಾಗಿ ಸೈತನ ಆತ್ಮನನ್ನು ಕಟ್ಟಿ ನಿನಗೆ ಸರ್ವನಾಶ ಮಾಡ್ತಪ್ಪ. ನಿನ್ನ ಜೀವನ ಕಾಲವೆಲ್ಲ ನಿನಗೆ ಹಾಳು ಮಾಡ್ತದೆ ಸ್ಪಷ್ಟವಾಗಿ. ನನ್ನ ಸೋದರಿ ಸೋದರ, ನೇಮ ನಿಷ್ಠೆಗಳಿಗೆ ನೀನು ಅಧೀನವಲ್ಲ. ಪವಿತ್ರ ಆತ್ಮ ದೇವರನ್ನು ಧರಿಸಿಕೊಂಡು ಪವಿತ್ರ ಆತ್ಮನ ನೀವು ಒಳಗಿಟ್ಕೊಂಡು ನೀನು ನಡೆಯುವುದರೆ ನಿನ್ನ ಜೀವಿತ ಅದ್ಭುತವಾಗಿ ಕಟ್ಟಲ್ಪಡ್ತದ, ನೀನು ಉನ್ನತ ಸ್ಥಾನಕ್ಕೆ ಹೋಯ್ತಿ. ನೋಡಿರಲಿ ಶರೀರದ ಆಸೆಗಳು ಏನಿರ್ತವೆ ಎಂಬುದಾಗಿ ನೋಡೋಣ ಸ್ಪಷ್ಟವಾಗಿ. ಗಲಾತ್ಯದವರಿಗೆ 5ನೇ ಅಧ್ಯಾಯ 19-20 ವಚನ ಓದ್ರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವ್ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷೆಭೇದ, ಭಿನ್ನಮತ, ಮತ್ಸರ, ಕುಡುಕತನ, ದುಂದೌತಣ ಇಂಥವುಗಳೇ.
ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಈ ನಿಮ್ಮ ಪಕ್ಕದ್ರಾಗ ಹೇಳ್ರಿ, ನಿಮ್ಮನ್ನು ಎಚ್ಚರಿಸುತ್ತೇನೆ ಎಂಬುದೇ ನಿಮ್ಮ ಪಕ್ಕದ್ರಾಗ ಹೇಳ್ರಿ. ಯಾರಿಗೆ? ನಿಮ್ಮ ಪಕ್ಕದ್ರಾಗ ಹೇಳಿದ್ರೆ ಈಗ ನನಗೆ ಹೇಳ್ರಿ, ನಿಮ್ಮನ್ನು ಎಚ್ಚರಿಸುತ್ತೇನೆ. ದೇವ್ರ ಸ್ತೋತ್ರವಾಗಲಿ. ಅಂದ್ರೆ ದೇವ್ರ ವಾಕ್ಯ ನಮ್ಮನ್ನು ಎದಕ್ಕೆ ನಾವು ಇರಬೇಕೆಂಬುದಾಗ ನಮ್ಮ ಹೇಳ್ತತ್ತವಿಲ್ಲ ಅಲ್ಲತ್ತಲ್ರಿ. ನೋಡ್ರಿ, ಜಾರತ್ವಕ್ಕೆ ಗೊತ್ತು ಎಷ್ಟು ಜನರು ಒಳಗಾಗ್ಲತ್ತಿಲ್ಲ, ನಾಚಿಕೆ ಗೆಳೆತನಕ್ಕೆ ಎಷ್ಟು ಜನರು ಒಳಗಾಗ್ಲತ್ತಿಲ್ಲ, ಮೋಸ ವ್ಯಭಿಚಾರ ಮಾಡೋದಕ್ಕಾಗಿ ಎಷ್ಟು ಜನರು ಒಳಗಾಗ್ಲತ್ತಿಲ್ಲ. ಒಂದು ವ್ಯಕ್ತಿ ಹೈದ್ರಾಬಾದ್ ಪಟ್ಟಣಕ್ಕೆ ಕಳೆದಿದ್ದೆ ನಾನು. ಧೈರ್ಯ ಬಂದಾಗ ಬೀದರ್ಲಿಂದ ಏರೇನ್ ಅವನಿಗೆ ಗೊತ್ತಿಡುತ್ತೆ. ಆಲ್ಮೋಸ್ಟ್ ಬೀದರ್ಲಿಂದ ಏರೇನ ಅವನ ವಯಸ್ಸು 52-55 ಸುಮಾರು ವಯಸ್ಸು ಇರ್ತದ. ರಾಜಕೀಯ ನಾಯಕನು ನನ್ನ ಆತನ ಸ್ಪಷ್ಟವಾಗಿ. ಅವ ಇನ್ನೊಂದು ಮಿಷಿನ್ ಇಟ್ಟನ್, ಇನ್ನೊಂದು ಇಂಜನ್ ಅಂದ್ರೆ ಏನು? ಗಾಡಿ ಇಂಜನ್ ಅಲ್ರಿ. ಇನ್ನೊಬ್ಬ ಹೆಂಡತಿಗೆ ಇಟ್ಕೊಂಡನವ, ಇನ್ನೊಬ್ಬಕಿ ವ್ಯಕ್ತಿಗೆ ಹೆಣ್ಮಗಳು ಇಟ್ಕೊಂಡನ. ನಡೆದ ನನ್ನ ಸರಿನೇ ಕುಂತಾನ ಬಾಜುಗಿ. ಅವನಿಗೆಲ್ಲ ಗೊತ್ತದ, ನಾ ಸೇವಕ್ಕಿದ್ದ ಎಂಬುದು ಗೊತ್ತದ. ಬಟ್ ಮಾತಾಡ್ಲಕ್ಕ ಏನಂತಾನ, ಹೇಸಿಸ್ಲತ್ತನ. ಇಲ್ಲಿಂದ ಎದ್ದು ಇನ್ನೊಂದು ಸೀಟಿ ಮೇಲೆ ಹೋಗಿ ಕೊಡ್ಲಕ್ಕ ಅವನಿಗೆ ಚಾನ್ಸ್ ಇಲ್ಲ. ದೇವ್ರ ಬಸ್ ಪೂರ ಫುಲ್ ಪ್ಯಾಕ್ ಮಾಡ್ಯಾನ. ಜೈರ ಬಂದಾಗ ಧಾಬಾದಾಗ ಇಳಿದೆವು, ಅವು ಬೀಳಿದೆವು, ನಾವು ಬೀಳಿದೆವು. ಧಾಬಾದಾಗ ಟಿಕೆಟ್ ಬಿದ್ದೋಯ್ತು. ಬ್ರದರ್ ನಿಮ್ಮ ಟಿಕೆಟ್ ಬಿದ್ದೋಗ ನೋಡ್ರಿ ಅಂತೇಳಿ ಮತ್ತೆ ಹೇಳಿದ್ರೆ ಟಿಕೆಟ್ ಜೇಬ್ನಾಗ ಇಟ್ಕೊಂಡು ನಾಷ್ಟ ಚಾದ್ಕೊಂಡು ಅಲ್ಲಿಂದ ಬಿಟ್ಟೆವು. ಅವನಿಗೆ ಹೋಗೋದದ ಬೇರೆ ಕಡೆ, ಆದರೆ ಅವನು ಇನ್ನೊಂದು ಇಂಜನ್ ಫೋನ್ ಮಾಡಿದ. ಅವನಿಗೆ ಇನ್ನೊಂದು ಇಂಜನ್ ಫೋನ್ ಮಾಡಿ ಹೇಳ್ತದ ಅವನಿಗೆ. ಆ ಇಂಜನ್ ಏನು ಹೇಳತ್ತಂದ್ರೆ, ನಿನ್ನ ಸರಿ ಯಾರನ್ ಇದ್ರು ನಾ ಬರಲ್ಲ ನೋಟ್, ನಿನ್ನ ಸರಿ ಯಾರೋ ಮಾತಾಡತ್ತಾರೋ ನೀ ಸುಮ್ಮನೆ ಹೇಳತ್ತಿದ್ ನಾ ಬರಲ್ಲ ನೋಡ್ ನಿನ್ನ ಸರಿ. ಇಲ್ಲೇ ಯಾರು ಬಿಲ್ಲ ಸರಿ, ಯಾರಿಲ್ಲ, ಬಸ್ಸಿನಾಗಿದ್ದ ದುನಿಯದ ಮಂದಿ ಇರ್ತಾರೆ, ಎಲ್ಲರೂ ಇರ್ತಾರಾದ್ರೆ ಯಾರು ಸಂಗತಿ ತೊಗೊಂಡ್ಬರ್ತೇನ, ಯಾರು ಭೀ ಇಲ್ಲ ಅಂತೀವ ಅಂತಾನ. ಆಕೆ ಅಂತಾಳೆ, ಇಲ್ಲ ಯಾರ ಹೋದ್ರೆ ನಾನು ಹೋಯ್ತಾನೋ, ನಿನ್ನ ಟಿಕೆಟ್ ಎಲ್ಲ ಕ್ಯಾನ್ಸಲ್ ಮಾಡ್ಕೋ. ಜೈರಾಬಾದಕ್ಕೆ ಬಂದುಂಡ್ರಿ. ಅವ ಇಳಿದನು. ವಯಸ್ಸು ಆಕಿಂದ ನಾನು ಗೊತ್ತೇ ಸುಮಾರು 25-30 ವಯಸ್ಸು ಆ ಕಡೆ ಇರ್ತದ. ಇವನ ವಯಸ್ಸು 55 ಮ್ಯಾಲದ, 60 ಸುಮಾರು ವಯಸ್ಸದ. ಇವನ ವಯಸ್ಸಲ್ಲಿ ಆಕಿನ ವಯಸ್ಸಲ್ಲಿ. ಯಾಕ ಮನುಷ್ಯನು, ನಾ ಒಂದು ಮಾತು ಹೇಳ್ತೇನೆ ನಿಮಗ, ಮನುಷ್ಯನೇ ನೀ ಜಾರತ್ವಕ ನೀ ಒಳಗಾಗ್ಬಾರ್ದು. ನಾಚಿಕೆ ಗೆಳೆತನಕ್ಕೆ ನೀ ಒಳಗಾದೆ ಅಂದ್ರ ನಿನ್ನವರು ನಿನ್ನ ಹೇನೈಸ್ತಾರ. ನಿನ್ನ ಮಕ್ಕಳು ನಿನ್ನನ್ನು ಚಪ್ಪಲಿಯಿಂದ ಹೊಡೆಯೋದಕ್ಕಾಗಿ ಪ್ರಯಾಸ ಪಡ್ತಾರೆ. ಪ್ರೇರೆ ಅವಮಾನ, 4 ಜನರ ಒಳಗೆ ಅವಮಾನ, ಭಯಂಕರವಾಗಿರ್ತಕ್ಕಂಥ ಅವಮಾನ. ನಾಚಿಕೆ ಗೆಳೆತನಕ್ಕೆ ಒಳಗಾಗಿ ಏನೇನು ವಿಡಿಯೋ ಕಾಲ್ ಮಾಡಬೇಡ ಅಂತನವ. ಅಂದ್ರೆ ವಿಡಿಯೋ ಕಾಲ್ ಮಾಡಿದ್ರೆ ನಾವೇ ಈಗ ನೋಡ್ತಾ ಏನೋ. ಆದರೆ ನಾ ಹೇಳ್ದವನಿಗೆ ಹೋಗ್ಲತ್ತರೊಂದು ಮಾತು ಹೇಳ್ದ, ಸೋದರ ನೀ ಏನು ಮಾಡತ್ತಿದ್ದು 100% ತಪ್ಪದ ಅಂತ ತಕ್ಷಣ ಕೆಳಗೆ ಮಾರ್ಯಕ್ಕೆ ಟಪ್ ಅಂತ ಹೋಗಿ ಎಲ್ಲಿಂತನ ಚಿಡಿ ಬಲವ್ ನಿಂತಾನ. ಪ್ರೇರಿ ನನ್ನ ಸೋದರ, ಹೆಣ್ಣಾಗ್ಲಿ ಗಂಡಾಗ್ಲಿ, ನಾಚಿಕೆ ಗೆಳೆತನಕ್ಕೆ ಒಳಗಾಗಿರ್ತಕ್ಕಂಥ ಜಾರತ್ವ ಮದುವೆ ಆಗದಂದ್ರೆ ಅದು ನೀನು ಕಟ್ಟಿಡ್ಬೇಕು. ಮದುವೆ ಆಗಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ನೀತಿ, ಪ್ರೀತಿ, ಸತ್ತತೆ, ಜಾರತ್ವಕ್ಕ ಒಳಗಾಗಿರ್ತಕ್ಕಂಥ ಕಾರ್ಯ ಕ್ರಿಯೆಗಳು ಯಾವ್ಯಾವನು ಅವು ಮೊದಲೇ ಬಂಧಿಸಲ್ಪಟ್ಟಿದ್ದು. ಬರುವುದಾದರೆ ಉನ್ನತ ಸ್ಥಾನ, ಮಾನ, ಗೌರವ, ನಿನ್ನ ಒಳಗೆ ಗೌರವ, ನಿನ್ನ ಹೆಂಡತಿ ಒಳಗೆ ಮಾನ ಮರದೆ, ನಿನ್ನ ಅಕ್ಕತ್ತಾಗ ರಣತಂಬ ಒಳಗೆ ಮಾನ ಮರದೆ, ಸಮಾಜದಾಗ ಮಾನ ಮರದೆ ಗೌರವ ನಿನಗೆ ಸ್ಪಷ್ಟವಾಗಿ ಉಟ್ಕೊಂಡು ಬರ್ತಾವ. ಪ್ರೇರೆ ಎಲ್ಲ ನಿನ್ನ ಸನ್ಮಾನಿಸ್ತಾರ, ಯೌಕ್ಯನಾಗಿ ನೀನು ನಡೆಸ್ತಾರ. ಪ್ರೇರೆ ಒಂದು ವೇಳೆ ಜಾರತ್ವಕ್ಕೆ ಒಳಗಾಗಿ ವ್ಯಭಿಚಾರಕ್ಕೆ ನೀ ಬಿದ್ದು ಅಂದ್ರೆ ಕ್ರಿಸ್ತನ ಆತ್ಮ ನಿನ್ನ ಒಳಗಿರಲ್ಲ. ನಿನ್ನ ಮನೆಯವರ ಒಳಗೆ ಕೂಡ ದೇವರ ಆತ್ಮ ಇರಲ್ಲ. ಪ್ರೇ ನಿನಗೆ ಯಾವುದು ವ್ಯಾಲ್ಯೂಷನ್, ಒಂದು ಚಪ್ಪಲಿಗೆ ವ್ಯಾಲ್ಯೂಷನ್ ಇರ್ದೊರತು ನಿನಗೆ ವ್ಯಾಲ್ಯೂಷನ್ ಇರಲ್ಲ. ಒಂದು ವೇಳೆ ಇಂಥ ಹೀನನಾಗಿ ಮಾನವನ ಜೀವನ ಮಾಡ್ತಂದ್ರೆ ದೇವ್ರ ವಾಕ್ಯ ಹೇಳ್ತಾ, ನಾಚಿಕೆ ಗೆಳೆತನ ಎಂಬುದಾಗಿ, ನಾಚಿಕೆ ಗೆಳೆತನಕ್ಕೆ ಒಳಗಾಗಿರ್ತಕ್ಕಂಥ ಕಾರ್ಯ ಕೇಳಿ ನೀವು ಮಾಡ್ತಂದ್ರೆ ದೇವ್ರ ಆತ್ಮ ನಿನ್ನ ಒಳಗ ಇರಲ್ಲ. ದೇವ್ರ ಆತ್ಮದ ಅನುಸಾರವಾಗಿ ನಡಿಬೇಕಾದ್ರೆ ದೇವ್ರನ್ನ ಉನ್ನತ ಸ್ಥಾನಕ್ಕೆ ನಡೆಸ್ತಾನೆ. ಪ್ರೇರೆ ಮತ್ತೆ ಹೇಳ್ತಾನ, ಸಿಟ್ಟು ಬರ್ತದ, ಕಕ್ಷೆ ಭೇದ ಹುಡ್ಕೊಂಡ್ ಬರ್ತಾವ, ಬಿನ ಮತ್ತು ಮತ್ಸರ, ಕುಡುಕತನ, ದುಂದೌತಣ ಇವುಗಳೆಲ್ಲಿನ ಒಳಗ ಹುಡ್ಕೊಂಡು ಬರ್ತಾವ. ಪ್ರೇರೆ ನನ್ನ ಸೋದರ, ನೀ ಯಾವುದೇ ಕಾರ್ಯ ಮಾಡು, ಆ ಕಾರ್ಯದಲ್ಲಿ ದೇವರಿನ ಒಳಗಿರ್ಬೇಕು. ಪ್ರೇರೆ ದೇವರಿನ ಒಳಗಿರ್ಲಕ್ಕೆ ಅವಕಾಶ ಇಲ್ಲ. ಇವತ್ತು ಕ್ರಿಸ್ತವ್ರ ಮನೆಗ ಮದುವೆ ಕಾರ್ಯಕ್ರಮ, ಅರಿಶಿಣ ಹಚ್ಚೋದ ಕಾರ್ಯಕ್ರಮ 5 ದಿನ ಭಯಂಕರ ಯಾನ್ ಕಾರ್ಯ ಮಾಡಿದೇವಲ್ಲತ್ತೀವಿ ನಾವು ಮನ್ಯಾಗ. ಫಸ್ಟ್ ಕ್ಲಾಸ್ ಪ್ರತಿನೋಡ್ರಿ, ಅರಿಶಿಣ ಹಚ್ಚಿ ತಮಿಳ್ ಪಾಸ್ಟರ್ ಪ್ರಾರ್ಥನೆ ಮಾಡಿ ಹೋಗೋದೇ ತಡ ಆಗಿತ್ತು ನೋಡ್ರಿ. ಅಯ್ಯೋ, ಮೈಯೆಲ್ಲ ತೋಯಿಸ್ಕೊಂಡು, ನೀರು ಹಾಕ್ಕೊಂಡು ಮೈಯೆಲ್ಲ ತೋಯಿಸ್ಕೊಂಡು. ನಾ ಕೆಲವು ಸರ್ತಿಲಿ
ಯಾಕಂದ್ರೆ ದೊಡ್ಡ ಸಿಟಿದಲ್ಲಿ ಹೋಗಿದ್ದಲ್ಲ ನಾ, ಕ್ಲಬ್ಗಳಲ್ಲಿ ಪಬ್ಗಳಲ್ಲಿ ಜಂಗಲಿಗಳು ಕುಣಿತಾರೆ ಆ ಥರ. ಇವರು ಡ್ಯಾನ್ಸು ಹೇಳ್ತಾನ, ಪ್ರಾರ್ಥನೆ, ಅಯ್ಯೋ ಪ್ರಾರ್ಥನೆ ಭಕ್ತಿ, ಪಾಸ್ಟರ್ ಬಂದಾರ, ಅಯ್ಯೋ ಆ ಭಕ್ತಿ ನೋಡಿ ಎಷ್ಟು ಭಕ್ತಿ, ಕುರ್ಚಿ ಹಾಕೊಡೋದು, ಸೀಟದು, ಚಾ ಮಾಡಿಕೊಡೋದು. ಸರ್ ಪ್ರಾರ್ಥನೆ ಮಾಡಿ ಟೆಲ್ ಮೇಲೆ ಪೂರ ಹಿಂಗೆ ಸೆರಗ್ ಸುತ್ಕೊಂಡು ಪೂರ ಮೈಯೆಲ್ಲ ಸುತ್ಕೊಂಡು ಕಟ್ಕೊಂಡು ನಿಂತು ತಕ್ಷಣ ಪಿಕ್ಚರ್ ಹಾಡ ಮೇಲ್ರಿ ದೇವ್ರ ವಾಕ್ಯ ಹೇಳ್ತಾ, ದುಂದೌತಣ ನಿನ್ನ ಒಳಗಿರ್ಲಕ್ಕೆ ಅವಕಾಶ ಇಲ್ಲ. ಕ್ರಿಸ್ತವರ ಒಳಗ ಇಂಥ ಕಾರ್ಯಗಳಿರ್ಲಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ ಅಂದ್ರೆ ನಾಚಿಕೆ ಗೆಡತನ ಕಾರ್ಯಗಳು ನಿನ್ನ ಮನೆ ಇರ್ಲಕ್ಕೆ ಸಾಧ್ಯ ಇಲ್ಲ. ದುಷ್ಟನು ನಿನ್ನ ಮನೆ ಬಾಗಿಲಲ್ಲಿ ನಿಂತಾನಲ್ಲ ಆಲ್ರೆಡಿ, ನಿನಗೆ ಹೇಗೆ ಹಾಳು ಮಾಡಿ, ಹೇಗೆ ಸರ್ವನಾಶ ಮಾಡಿ, ಹೇಗೆ ನಿನ್ನ ಜೀವನ ಜೊತೆ ಆಟ ಆಡ್ಲಿ ಎಂಬುದಾಗಿ ದುಷ್ಟನು ನಿನ್ನ ಒಳಗೆ ನಿಂತು. ಇವತ್ತು ಎಲ್ಲರೂ ವಿಡಿಯೋ ಮಾಡತ್ತಾರೆ, ಗೊತ್ತದ ರೀ, ಬಾ ಯಾನ್ ಒಳ್ಳೆ ಕಾರ್ಯ ಮಾಡತ್ತಾರ ಅಂತೇಳಿ ವಿಡಿಯೋ ಸ್ಟೇಟಸ್, ನಾವು ಹಿಂಗೆ ಮಾಡಿದ್ದೇವೆ ನೋಡ್ರಿ ಅಂಥೇಳಿ. 2 ಕಾಲುಗಳು ಮ್ಯಾಕೆತ್ತಿ ಕೈಗೊಳ್ತಾನ ಆಕಾಶನ ಅಬ್ಬೋ ಕುಣಿಯೋದು ನೋಡ್ರಿ ಇವ್ರದ್ದು ಪರಿಸ್ಥಿತಿಗಳು. ದೇವ್ರ ವಾಕ್ಯ ಹೇಳ್ತದ, ಪವಿತ್ರ ಆತ್ಮನಿನ ಒಳಗಿರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ನೀನು ಇಂಥ ಕಾರ್ಯಕ್ರಿಯೆಗಳು ಒಳಗಾದೆ ಅಂದ್ರೆ ಸೈತನನ್ನು ನಿನ್ನ ಹಾಳು ಮಾಡ್ತಾನೆ, ಸರ್ವನಾಶ ಮಾಡ್ತಾನ. ಇಂಥ ಕಾರ್ಯ ಕ್ರಿಯೆಗಳಿಂದ ನೀನು ಹೊರಗಡೆ ಬರಬೇಕು. ನೀನು ಬಂದಾಗ ದೇವರ ರಾಜ್ಯದಲ್ಲಿ ಸೇರ್ತಿ. ಅದಕ್ಕೆ ಹೇಳ್ತಾರ, ಇಂಥವರು ದೇವರ ರಾಜ್ಯದಲ್ಲಿ ಸೇರುವುದು ಬಹಳಷ್ಟು ಕಷ್ಟ ಪ್ರಿಯರಿ. ಕಷ್ಟಕರವಾಗಿರ್ತಕ್ಕಂಥ ಜೀವಿತನೇ ಸಹಿಸ್ಕೊಳ್ಳೋಕ್ಕಾಗಲ್ಲ. ದೇವ್ರ ರಾಜ್ಯದಾಗ ಸೇರ್ಬೇಕು ನೀನು ಆಗಲ್ಲ ಅಂದ್ರೆ ಪರಿಸ್ಥಿತಿ ಎಷ್ಟು ಭಯಂಕರ ಇರ್ತದೆ ಗೊತ್ತದನ, ಅಷ್ಟು ಭಯಂಕರ ಇರ್ತದೆ ಪ್ರಿಯರಿ. ಮತ್ತು ಇವರು ಬಾಕಿ ದಿನಗಳೆಲ್ಲ ಸ್ತುತಿ, ಆರಾಧನೆ, ದೇವರಿಗೆ ಮಹಿಮೆ, ಅಯ್ಯೋ ಈ ಸಮಯದಲ್ಲಿ ಬಂದಾಗ ಇಂಥ ಒಂದು ಕಾರ್ಯಗಳು. ನನ್ನ ಸೋದರ ಇಂಥವರಾಗಿ ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಇನ್ನು ನೀವು ಅನ್ಯರಾಗಿ ಜೀವನ ಮಾಡುವುದೇ ಮೇಲೆದ. ಕ್ರಿಸ್ತವರಾಗಿ ಜೀವನ ಮಾಡ್ತಕ್ಕಂಥರಾಗಿದ್ದೀರಂದ್ರ ಕ್ರಿಸ್ತನ ಅನುಸಾರವಾಗಿ ನೀವು ನಡೆಯೋದಕ್ಕೆ ಪ್ರಯತ್ನ ಪಡ್ರಿ. ಆವಾಗ ದೇವರ ಆತ್ಮ ನಿಮ್ಮೊಳಗ ನಿವಾಸಿಸ್ತಾನೆ ಪ್ರಿಯರೇ. ಅದೇ ಗಲಾತ್ಯದವರಿಗೆ 6ನೇ ಅಧ್ಯಾಯ 8ನೇ ವಚನ ಓದ್ರಿ. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶನವನ್ನು ಕೊಯ್ಯುವನು, ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಇವತ್ತು ಯಾಕೆ ನಿಮ್ಮ ಮನೆಗೆ ಶಾಂತಿ ಸಮಾಧಾನ ಇಲ್ಲ? ಯಾಕೆ ನಿಮ್ಮ ಮನೆಗೆ ಸಮೃದ್ಧಿ ಇಲ್ಲ? ಯಾಕೆ ನಿಮ್ಮ ಕೈ ಕೆಲಸ ಇಲ್ಲ? ಯಾಕೆ ನಿಮ್ಮ ವ್ಯಾಪಾರ ಬಿಸ್ನೆಸ್ನಲ್ಲಿ ಅಭಿವೃದ್ಧಿ? ಯಾಕೆ ಗೊತ್ತು ನಿಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆ, ಅನೇಕ ಒಂದು ಕಷ್ಟ, ಘಟನೆಗಳು, ಸಂಕಟಗಳು, ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಕ್ರಿಯೆಗಳು ಯಾಕಾಗ್ಲತ್ತವ? ಶರೀರ ಭಾವಾಧೀನರಾಗಿ ನೀನು ಜೀವಿಸಿನ ಕಾರಣ ಆ ಶರೀರಕ್ಕೆ ಸಂಬಂಧಪಟ್ಟದಂತೆ ಏನ್ ಕೊಯ್ಲತ್ತಿದಿ? ನಾಶನವನ್ನು ಕೊಯ್ಲತ್ತ ಪ್ರಿಯರೇ. ನಾಶವಾಗ್ಲತ್ತಿದಿ. ನೀವು 1 ರೂಪಾಯಿ ಸಂಪಾದನೆ ಮಾಡ್ತಿದ್ದಿ, ಆ 1 ರೂಪಾಯಿ ಸಂಪಾದನೆಯಲ್ಲಿ ಬರ್ಕತ್ತಿಲ್ಲ, ಅದರಲ್ಲಿ ಸಮೃದ್ಧಿ ಇಲ್ಲ, ಅದರಲ್ಲಿ ನೆಮ್ಮದಿ ಇಲ್ಲ, ಮನೆಗೆ ಅನ್ನಪನೆ ಮೇಲೆ ಬರ್ಕತ್ತಿಲ್ಲ, ಗಂಡ ಹೆಂಡತಿ ಒಳಗೆ ಆ ಸಮಾಧಾನ, ಮಕ್ಕಳು ತಾಯಿ ತಂದೆಗೆ ಆ ಸಮಾಧಾನ, ಕೈ ಕೆಲಸ ಆ ಸಮಾಧಾನ. ಇವತ್ತು ಕೆಲಸ ಇರ್ತದೆ, ನಾಳೆ ಕೆಲಸ ಇರಲ್ಲ. ಇವೆಲ್ಲ ಸ್ಥಿತಿ ಪರಿಸ್ಥಿತಿಗಳು ಯಾಕ? ಶರೀರ ಇಚ್ಛೆಗಳು ನಿನಗೇನು ಬೇಡದೋ ಅದು ಶರೀರಕ್ಕೆ ನೀನು ಕೊಟ್ಟಿದ್ದು ಪ್ರಿಯರೇ. ಈ ಶರೀರ ಲೋಕದ್ದು ನಿನಗೇನು ಬೇಡದೋ ಅದು ಕೊಟ್ಟಿದ್ದಿ. ಈ ಸೈತ ನಿನ್ನನ್ನು ತೆಗೆದುಕೊಂಡು ಹೋಗಿ ನಿನಗೇನು ಮಾಡಿದ? ಸರ್ವನಾಶ ಮಾಡಿದ ಪ್ರಿಯರೇ. ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳು, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಐಕ್ಯತೆ ಇಲ್ಲ. ಒಂದು ಟೈಮ್ ಅಡುಗೆ ಮಾಡಿದ್ದು ಹೊಟ್ಟೆ ಕರೆಕ್ಟ್ ಹೋಗಲತ್ತಿಲ್ಲ, ಅದು ತಿಪ್ಪಿಯಲ್ಲಿ ಬಿಡಿಸುವುದಕ್ಕೆ ನಡೆದದ. ಯಾಕ? ನೀವು ಶರೀರ ಭಾವದಿನರಾಗಿದ್ದೀರಿ. ಪವಿತ್ರ ಆತ್ಮನ ಅನುಸಾರವಾಗಿ ನಡೆಯುವಾಗ ಪವಿತ್ರ ಆತ್ಮನ ಏನು ಕಾರ್ಯ ಮಾಡ್ತಾನೆ ನೋಡ್ರಿ. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ದೇವರ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ಕಷ್ಟ ಅದ, ಶ್ರಮೆಗಳವ, ಸಂಕಟಗಳವ, ರೋದನೆ ಬರ್ತಾವ, ಶೋಧನೆ ಬರ್ತಾವ, ನನ್ನವರು ತನ್ನವರು ಹೇಳಿಸ್ತಾರ, ಹಂಗಿಸ್ತಾರ, ಅನೇಕ ಸಮಸ್ಯೆ ಬರ್ತಾವ. ಆದರೆ ನೀ ಎದಕ್ಕಾಗಿ ತೋಕಪಳ್ತಿದಿ? ನಿತ್ಯ ಜೀವಕ್ಕಾಗಿ ತೋಕಪಳ್ತಿದಿ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ಹೊಲದಲ್ಲಿ ಕೆಲಸ ಮಾಡತ್ತಿದಿ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಿಯೆ ಮಾಡತ್ತಿದಿ, ನಿನ್ನ ರಕ್ಷಿಸ್ಕೊಳ್ಳತ್ತಿದಿ, ಅನೇಕ ಆತ್ಮ ರಕ್ಷಣೆ ಕೊಳ್ಳತ್ತಿದಿ. ನಿನಗೆ ಪರಲೋಕದಲ್ಲಿ ಒಳ್ಳೆ ಒಂದು ಸ್ಥಾನ, ಮಾನ, ಗೌರವ ನಿನಗದ ಪ್ರಿಯರೇ, ನಿನಗದ ಅಲ್ಲಿ ಸ್ಪಷ್ಟವಾಗಿ. ಅದಕ್ಕೆ ನೀನು ಒಂದು ಮಾಡಬೇಕು, ನಿನ್ನ ಜೀವಿತ ಕಾಲವೆಲ್ಲ ನೀನು ಕರ್ತನನ್ನು ಸ್ತುತಿ ಮಾಡುತ್ತಾ, ಕರ್ತನಿಗೆ ಮಹಿಮೆ ಪಡಿಸ್ತಾ ಒಳ್ಳೆಯವರಾಗಿ ನೀವು ಜೀವನ ಮಾಡ್ತೀರಂದ್ರೆ ಎಷ್ಟೋ ಉತ್ತಮದ ಪ್ರಿಯರೇ, ಎಷ್ಟೋ ಅದ್ಭುತದ ಪ್ರಿಯರೇ. ಕೆಲವರು ನನಗಂತರ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡು, ಸೇವಕರೇ ನೀವು ಪ್ರಾರ್ಥನೆ ಮಾಡಿದ ತಕ್ಷಣ ಅದ್ಭುತ ಆಗ್ಯದ ನೋಡ್ರಿ.
ಸಿಗಲ್ಲಂತ ದೇವರು ನಮ್ಗೆ ಕೊಟ್ಟ ಸೇವಕರೇ. ಮಾಡಲ್ಲಂತ ಕಾರ್ಯಗಳು ದೇವರು ನಮಗೆ ಅದ್ಭುತ ಮಾಡ್ಯಾನ. ಸೇವಕರು ನಾವು ಮಾಡ್ತೇವ? ಈಗ ಯಾರ ನೀವು ಒಂದು 10,000 ರೂಪಾಯಿ ಕೇಳಿದ್ರೆ ನಾನು ಜೇಬಿನಾಗಿನ ತೆಗೆದು ಕೊಡ್ಲಿಕ್ಕಾಗಲ್ಲ. ನಾನು ಆಯ್ತದ? ಆಯ್ತೇನ್ರಿ? ನಂಗೆ ಸಹಾಯ ಮಾಡ್ಲಿಕ್ಕೆ ಆಯ್ತದ? ಯಾರಿಗಾರ ಏನಾರ ಆಯ್ತಂದ್ರೆ ಈ ಬಿದ್ದು ನೀವೆಲ್ಲರ ಹೊತ್ಕೊಂಡ್ಬಿದ್ದೀರ, ಟಪ್ಪ ಹೊತ್ಕೊಂಡ್ಬಿದ್ದೀರ ಅಂದ್ಕೊರಿ, ನೀವು ಬಿದ್ದಿನ ಜಗಲಿ ನಾ ಇರ್ತಾನೆ, ನೀವು ಎಬ್ಸ್ಲಕ್ಕೆ ಆಯ್ತದ? ಎಬ್ಸ್ಲಕ್ಕಾಗಲ್ಲ. ಪ್ರಿಯ, ದೇವರು ಕಾರ್ಯ ಮಾಡ್ತಾನೆ. ದೇವರು ಸಾಕ್ಷಿಗಾಗಿ ನಿಲ್ರಿ. ದೇವರು ಅದ್ಭುತ ಮಾಡ್ಯಾನ. ರೋಗದಿಂದ ವ್ಯಾಧಿಯಿಂದ ನಿಮ್ಮ ಸ್ವಸ್ಥತೆ ಬಿಡುಗಡೆ ಮಾಡ್ಯಾನ. ದೇವರಿಗೆ ಅಧೀನವಾಗಿದ್ದು ಇನ್ನೂ ಹೆಚ್ಚಿಗೆ ದೇವರು ಪ್ರೀತಿ ಮಾಡಿ ಆತನ ಸಭೆಗೆ ಪ್ರೀತಿ ಮಾಡಿ ಒಬ್ಬೊಬ್ಬರು ಇನ್ನೊಬ್ಬರಿಗೆ ತೆಗೆದುಕೊಂಡು ಬಂದು ಅವರಿಗೆ ಸಭೆದಲ್ಲಿ ಬೆಳೆಸಿರೋರಿಗೆ ಉದ್ಯೋಗ ನೌಕರಿಗಳು ಕೊಟ್ಟನ. ನಿಮ್ಗೆ ಕೊಟ್ಟಿರ್ತಕ್ಕಂಥ ನೌಕರಿ ಉದ್ಯೋಗದಲ್ಲಿ ಕರ್ತನಿಗೆ ಸ್ತುತಿ ಮಾಡ್ರಿ, ಕರ್ತನಿಗೆ ಮಹಿಮೆ ಪಡಿಸ್ರಿ. ನಿನಗೆ ಕೊಟ್ಟದ್ರಲ್ಲಿ ಸಮೃದ್ಧಿ ಉಳ್ಳವರಾಗಿದ್ದು ದೇವ್ರಿಗೆ ಏನಾಗುತ್ತೆ, ದೇವ್ರಿಗೆ ಏನು ಸಭೆಗೆ ಅನ್ಬೇಕು, ಸೇವೆಗೆ ಅನ್ಬೇಕು, ಸೇವಕರಿಗೆ ಅನ್ಬೇಕು, ಈ ರೀತಿ ತಿಳಿದುಕೊಂಡು ನಿಮಗೆ ಕೊಟ್ಟಂಥ ಉದ್ಯೋಗದಲ್ಲಿ ಈ ರೀತಿಯಾಗಿ ನಿತ್ಯ ಜೀವಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಗಳನ್ನು ಮಾಡ್ಕೊತಾ ನೀವು ಮುಂದ್ಬೇಡ್ರಿ. ಅದ್ಭುತ ಮಾಡ್ಯಾನ ದೇವರು ನಿಮ್ಮ ಜೀವಿತದಲ್ಲಿ. ಆ ಅದ್ಭುತ ಒಂದು ದೊಡ್ಡ ಸಾಕ್ಷಿಗಾಗಿ ನಿಲ್ರಿ ನೀವು ಸ್ಪಷ್ಟವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರು ಚರ್ಚಿಗೆ ಊಟದ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ಊಟದ ವ್ಯವಸ್ಥೆ ಮಾಡಿ ಅವ್ರು ಎಷ್ಟು ಜನಕ್ಕೆ ಹೇಳ್ಕೊಂಡದನ. ಅಕ್ಕೋ ನೀವು ಮನ್ಕವ್ರು ನಿಮ್ಮಲ್ಲಿ ಚರ್ಚಿನಾಗ ಊಟದ ವ್ಯವಸ್ಥೆ ಮಾಡ್ರಂತಲ್ಲ, ನಿಮ್ಮಲ್ಲಿ ಚರ್ಚಿನಾಗ ಅವ್ರು ಊಟ ಹಾಕ್ಯಾರಂತಲ್ಲ, ಅವ್ರು ಊಟ ಹಾಕಿ ಅಪ್ಪ 10 ಮಂದಿ ಅಂದಾರ. ನಂಗೆ ಅದು ಯಾರು ಕೊಟ್ಟವ? ನೀವು ಊಟ ಅಂತ ಶಕ್ತಿ ಯಾರು ಕೊಟ್ಟವ? ಹಲ್ಲೆಲೂಯಾ, ಯಾರು ಕೊಟ್ಟವ? ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ಯಾನ. ಆಗಲ್ಲಂತ ಕೆಲಸ ಮಾಡ್ಯಾನ, ಆಗಲ್ಲಂತ ಕಾರ್ಯ ಮಾಡ್ಯಾನ. ಯಾರ್ಲಿಂದ ಕೊಡಲಾರದಂತ ಒಂದು ಕೊಟ್ಟನ. ಅದು ಕೊಟ್ಟಾಗ ನೀ ಹೇಳಿದಿ, ನೀ ಮಾಡಿದಿ, ಇನ್ನೂ 10 ಮಂದಿ ಡಂಗುರು ಹೊಡ್ಕೋದು ಅವಶ್ಯಕತೆ ಅದ ರೀ? ಇಲ್ಲ. ನನಗೆ 10 ಮಂದಿ ಅಕ್ಕೋ ಪಾಸ್ ಅವ್ರೆ ನಿಮ್ಮ ಚರ್ಚಿನಾಗ ಮನ್ಕವ್ರು ಅಂದ್ರೆ ನಂದಿದೆ, ನಮ್ಮ ಚರ್ಚಿನಾಗ ಯಾರು ಏನು ಮಾಡಿಲ್ಲಪ್ಪ ಇಲ್ತಾನೆ ಅಂತ ಹೇಳಿದ್ದಾರೆ. ಅವ್ರು ಸುಳ್ಳು ಹೇಳ್ಯಾರ. ಅಕ್ಕೋರಿ ವಿಡಿಯೋ ಮಾಡ್ಯಾರ, ಏನಪ್ಪ ನಂಗೆ ಗೊತ್ತಿಲ್ಲ, ಯಾರ ಬೇರೆ ದಾವತ್ ಕೊಟ್ಟಿದ್ದು ವಿಡಿಯೋಗೇನೆ ಮಾಡ್ಕೊಂಡ್ರೇನೋ ಅವರು, ನಂಗೆ ಗೊತ್ತಿಲ್ಲ ಅಂದಿದ್ದೇನ. ಏನೇನು ಬೇಕು 10 ಜನ ಅವರೆಲ್ಲರೂ ಕೇಳುವಾಗ ನಂಗೆ ಹೆಂಗೆ ಅನ್ಸಿ ಗೊತ್ತದನ, ಅಯ್ಯೋ ದೇವ್ರು ಕೊಟ್ಟಿದ್ದಕ್ಕೆ ಇವ್ರು 10 ಮಂದಿಗೆ ಮುಂದೆ ಯಾವ್ದು ಹೇಳ್ಕೊಳತ್ತಾರ? ದೇವ್ರು ಕೊಟ್ಟಿದ್ದು ಹೇಳ್ಕೊಳತ್ತಿಲ್ಲ, ಇವ್ರು ಮಾಡಿನ ಕಾರ್ಯಗಳು ಹೇಳ್ಕೊಳತ್ತಾರಲ್ಲ ದೇವ್ರೇ ಅಂತ ಹೇಳಿದಾಗ, ಇಲ್ಲ ಅವ್ರು ಕೊಟ್ಟಿಲ್ಲ, ದಾವತ್ ತಮ್ಮ ಚರ್ಚಿನಾಗ ಬೇರೆ ಇನ್ನೊಬ್ಬರು ಕೊಟ್ಟಾರ, ಅವ್ರ ಫೋಟೋ ವಿಡಿಯೋ ಮಾಡ್ಕೊಂಡು ಹೋಗ್ಯಾರ ಅಷ್ಟೇ ಅಂದಿದ್ದೇನೆ ಅವ್ರಿಗೆ. ಅಂದ್ರೆ ಪರಿಸ್ಥಿತಿ ಏನು ಬಂತು, ಅವ್ರು ಇನ್ನೊಬ್ಬರು ಮುಂದೆ ಹೇಳಕ್ಕೆ ಹೋದಾಗ ಸುಮ್ಮನೆ ಕೊಡೋ ಯಾರು ಹೇಳ್ತಿದ್ದಿ, ಅವ್ರು ಯಾರೋ ದಾವತ್ ಮಾಡಿದ್ವಿ ಬಂದು ತೋರ್ಸಲತ್ತಾನ ವಿಡಿಯೋಸ್ ನಮ್ಮ ಶಬ್ದ ಇನ್ನೊಬ್ಬರು ಹೇಳ್ತಾರೆ. ಆದರೆ ನನ್ನ ಸೋದರ ನೀ ಏನು ಮಾಡುತ್ತಿ ಅದ್ರ ಪ್ರತಿಫಲ ನೀ ಹೊಂದುತ್ತಿ. ಒಳ್ಳೇದು ಮಾಡ್ತೆ, ಆತ್ಮಗಳನ್ನು ಕುರಿತು ನೀ ಪ್ರಯಾಸ ಪಡ್ತಿ, ನಿತ್ಯ ಜೀವಕ್ಕೆ ತೌಕ ಪಡ್ತಿ. ನಿತ್ಯ ಜೀವಕ್ಕೆ ಹೋದಾಗ ಕರ್ತನ ಸರಿ ಇರ್ತಾನ. ಒಂದಿನ ಅದ್ಭುತ ಒಳಗದ ಶರೀರಕ್ಕೆ ಸಂಬಂಧಪಟ್ಟಂತ ಕಾರ್ಯ ಮಾಡಿದೆ, ಶರೀರಕ್ಕೆ ಸಂಬಂಧಪಟ್ಟದ ಕಾರ್ಯಗಳಿಗೆ ಒಳಗಾಗಿದ್ದು ಹೋಯ್ತಿ. ಒಂದಿನ ನರಕದಲ್ಲಿ ನರಳಾಡ್ತಾ ಭಯಂಕರ ಸ್ಥಿತಿಯಲ್ಲಿ ನೀ ಬಿದ್ದೋಯ್ತಿ. ಮತ್ತೆ ಸುವಾರ್ತೆ 16ನೇ ಅಧ್ಯಾಯ 27ನೇ ವಚನ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತರವಾಗಿ ಬರುವನು. ಅವಾಗ ಆತನು ಒಬ್ಬೊಬ್ಬನಿಗೆ ಅವನು ನಡತೆಗೆ ತಕ್ಕ ಫಲವನ್ನು ಕೊಡುವನು. ಯಾರು ನಡೀತಾಗ? ಹಲ್ಲೆಲೂಯಾ, ಯಾರು ನಡೀತಾಗ? ಅವರವರ ನಡತೆಗ ತಕ್ಕ ಪ್ರತಿಫಲವನ್ನು ಕೊಡುವನು. ಇಲ್ಲಿ ಲೋಕದ ವಿಷಯವಾಗಿಲ್ಲದಂಥದ್ದು ಸ್ಥಿತಿಯಲ್ಲಿ ಅಲ್ಲತಿಲ್ಲ. ದೇವ್ರ ವಿಷಯದಲ್ಲಿ ಬಂದಾಗ ನೀನು ಪಟ್ಟಂತ ಪ್ರಯಾಸ, ನೀ ಯಾವ್ಯಾವ ಪ್ರಯಾಸ ಪಟ್ಟಿದೋ ನಿನಗೆ ನೋಡಿ ದೇವ್ರೇನು ಮಾಡ್ತಾನ? ಪ್ರತಿಫಲವನ್ನು ನೀನು ಕೊಡ್ತಾನೆ. ಪ್ರೇರೆ ಒಬ್ಬೊಬ್ಬನಿಗೆ ಅವನವ ನಡತೆ ಅನುಸಾರವಾಗಿ ನೀ ಯಾವ್ಯಾವ ನಡತೆ ಮಾಡಿದೋ, ಲೋಕದಲ್ಲಿ ಯಾವ ಕಾರ್ಯಕ್ರಿಯೆಗಳು ಮಾಡಿದೋ, ಒಳ್ಳೆದೆಷ್ಟು ಮಾಡಿದಿ, ಕೆಟ್ಟದೆಷ್ಟು ಮಾಡಿದಿ, ದೇವರದಕ್ಕೆ ಕೂಡಿಸಿ ಸರಿ ಮಾಡಿ ಒಂದು ಒಳ್ಳೆ ಕಾರ್ಯಗಳು ಹೆಚ್ಚಿಗೆ ಬಂದ್ರ ನಿನಗೆ ಒಳ್ಳೆ ಒಂದು ಪ್ರತಿಫಲ ಕೊಡ್ತಾನ. ಕೆಟ್ಟದ ಕಾರ್ಯಗಳು ಹೆಚ್ಚಿಗೆ ಬಂದ್ರ ಒಳ್ಳೇದು ಅಲ್ಲೇ ಸಮಾಧಿ ಆಗೋದು. ಒಳ್ಳೆ ಕಾರ್ಯ ನಿಂದು ಪ್ರತಿದಿನ ಹೆಚ್ಚಾಗಿರ್ಬೇಕು ಹೊರತು ಕಡಿಮೆ ಆಗಲಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೋಡಿ ಪ್ರತಿಫಲ ಕೊಡ್ತಕ್ಕಂಥನು ದೇವ್ರನ್ನ, ದೇವ್ರಿಗೆ ಅಧೀನವಾಗಿದ್ದು ನಡೆದಿರಂದ್ರ ಉತ್ತಮ, ಅದ್ಭುತ ಅದ. ಸೇವಕರಂತ ತಿಳಿದು ಬಂದ ತಕ್ಷಣ ಅವಾಗಿಂದ ಅವಾಗ ಮಾನ್ಯತೆ ಮರ್ಯಾದೆ ಕೊಟ್ಟು ಸೇವಕರು ಹೋದ ತಕ್ಷಣ ಮತ್ತೆ ಇದ್ದಿನ ಕಾರ್ಯಗಳು ಮಾಡಿದ್ರಂದ್ರ ಒಳ್ಳೇದಾಗಲಕ್ಕೆ ಸಾಧ್ಯ ಅದನ? ಒಳ್ಳೆ ಪ್ರತಿಫಲ ನಿಮ್ಗೆ ಸಿಗ್ಲಕ್ಕೆ ಸಾಧ್ಯ ಅದನ? ಇಲ್ಲ. ಯಾರು ನೋಡಿದ್ರು ಕೂಡ ನೋಡಲಿದ್ರು ಕೂಡ ದೇವ್ರು ನೋಡುವಾಗ
ಒಳ್ಳೆಯವರಾಗಿ, ಒಳ್ಳೆ ನಡತೆ ಉಳ್ಳವರಾಗಿ ನೀವು ಜೀವಿಸುವುದರೆ, ಜೀವನ ಮಾಡುವುದರೆ ಪವಿತ್ರಾತ್ಮನು ನಿಮ್ಮ ಒಳಗಿರ್ತಾನ. ಪವಿತ್ರಾತ್ಮ ದೇವರು ನಿಮಗೆ ಕ್ಷಣ ಗಳಿಗೆಲಿ ಅದ್ಭುತಗಳು, ಸೂಚಕ ಕಾರ್ಯಗಳನ್ನು ಮಾಡಿ ನಿಮಗೆ ಉನ್ನತ ಸ್ಥಾನಕ್ಕೆ ತರ್ತಾನೆ ಪ್ರೇರಿ. ಅದೇ ಗಲಾತ್ಯದವರಿಗೆ 6ನೇ ಅಧ್ಯಾಯ 4-5 ವಚನ ಓದ್ರಿ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಮೊದಲದೇನು ಮಾಡ್ಬೇಕು? ನೀವು ಮಾಡಿದ ಕೆಲಸ ಏನು ಮಾಡಬೇಕು? ಪರಿಶೋಧಿಸ್ಬೇಕು. ಹೇಗೆ ಪರಿಶೋಧಿಸ್ಬೇಕಂದ್ರೆ, ಮನೆಯಾಗಿರ್ತಕ್ಕಂಥ ಹೆಂಡತಿ ಆಗಲಿ, ತಾಯಿ ಆಗಲಿ, ತಂಗಿ ಆಗಲಿ, ಅಕ್ಕಗೆ ಕೇಳ್ರಿ, ಅಡುಗೆ ಮಾಡತ್ತಾರ ಎಷ್ಟು ಸರ್ತಿ ಅಡುಗೆಗೆ ರುಚಿ ಆಗದೇ ಇಲ್ಲ, ಉಪ್ಪು ಹತ್ತದಿಲ್ಲೋ, ಖಾರ ಹತ್ತದಿಲ್ಲೋ, ಹುಳಿ ಹತ್ತದಿಲ್ಲೋ, ಮಸಾಲೆ ಹತ್ತದಿಲ್ಲೋ ಅಂತೇಳಿ ಕೈಯಲ್ಲಿ ಹಾಕೊಂಡು ಟೆಸ್ಟ್ ಮಾಡ್ತೀರ ಅಥವಾ ಇಲ್ರಿ? ನೋಡ್ತೀರಿ ಅಥವಾ ಇಲ್ಲ? ರುಚಿ ನೋಡಿ ನೀವೇನು ಮಾಡ್ತೀರಿ? ಅಡುಗೆ ಮಾಡ್ತೀರಿ. ಹಾಗೆ ನೀನು ಮಾಡಿದ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಸಮಸ್ಯೆಗಳು, ಪ್ರತಿಯೊಂದು ಏನು ಮಾಡಿದ್ ನೋಡು, ಅದರಲ್ಲಿ ನೀನು ಪರಿಶೋಧಿಸು. ನಾ ಎಷ್ಟು ಒಳ್ಳೇದು ಮಾಡಿದನ ಅಥವಾ ಇಲ್ಲ, ಇದ್ರ ಒಳ್ಳೇದು ಎಷ್ಟದನೋ ಕೆಟ್ಟದ್ದು ಎಷ್ಟದನೋ ಎಂಬುದಾಗಿ ನಿನ್ನ ನೀ ಪರೀಕ್ಷಿಸಿಕೊ. ಅಲ್ಲಿ ಪರೀಕ್ಷಿಸಿಕೊಂಡು ಮುಂದುವಡಕ್ಕೆ ನೀ ಪ್ರಯಾಸ ಪಡು. ಹೋದಮ್ಮ. ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದು ಇಲ್ಲೇ ಇಲ್ಲ. ಕಾಲರ್ ಯಾವಾಗ ಹೇಳ್ತದೆ ಹಿಂಗ? ಯಾವಾಗ ಹಿಂಗೆ ಮಾಡ್ತೀರಿ? ಯಾವಾಗ ಹೆಮ್ಮೆದಿಂದ ಇರ್ತೀರಿ? ಹೆಮ್ಮೆ ಯಾವಾಗ ಬರ್ತದೆ ನಿಮ್ಮೊಳಗ? ಹಾಂ, ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿ, ಒಳ್ಳೆ ಕಾರ್ಯ ಮಾಡಿರ್ತಕ್ಕಂಥ ವ್ಯಕ್ತಿ, ಒಳ್ಳೆ ಒಂದು ವ್ಯಾಪಾರ ಬಿಸ್ನೆಸ್ನಲ್ಲಿ ಪ್ರತಿಫಲ ಹೊಂದಿರತಕ್ಕಂಥ ಒಂದು ವ್ಯಕ್ತಿ ಅದರಲ್ಲಿ ಪರಿಶೋಧಿಸನ ತಿಳ್ಕೊಳ್ತಾನ. ಹೆಚ್ಚಳ ಪಡುವುದಕ್ಕೆ ಅವಕಾಶದ ಕರ್ತನ ಅವನಿಗೆ ಈ ರೀತಿಯಾಗಿ ಮೇಲೆಗೆ ತಂದು ನಿಲ್ಲಿಸ್ತಾನೆ ಪ್ರೇರಿ. ಹೆಚ್ಚಿಸುವ ಒಂದು ಸ್ಥಾನ, ಮಾನ ದೇವರು ಕೊಡ್ತಾನೆ. ಯಾವಾಗ? ನೀ ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಪರಿಶೋಧಿಸುವಾಗ, ಪರೀಕ್ಷಿಸುವಾಗ, ಇದು ಸರಿ ಮಾಡಿದೆ ಎಂಬುದಾಗಿ ತಿಳ್ಕೊಂಡಾಗ ಅವಾಗ ಹೆಚ್ಚಳ ಪಡುವುದಕ್ಕಾಗಿ ಅವಕಾಶ ಅದ. ಹೆಚ್ಚಳ ಪಡುವುದಕ್ಕೆ ಅವಕಾಶ ಅದ. ಅದಕ್ಕೆ ಹೇಳ್ತಾನ ಇಲ್ಲಿ, ಮತ್ತೊಬ್ಬರಿಂದ ಆಗ್ಲಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಮತ್ತೊಬ್ಬರು ನಾನು ಹಿಂಗೆ ಹಾಂಗೆ ಮಾಡಿದ, ಹಿಂಗೆ ಮಾಡಿದ, ಅದು ಮಾಡಿದ, ಇದು ಮಾಡಿದ ಅಂತ ಹೇಳಕ್ಕೆ ಅವಕಾಶ ಚಾನ್ಸಸ್ ನಿನಗಿಲ್ಲೇ ಇಲ್ಲ. ನೀನು ಒಳ್ಳೇದು ಮಾಡಿದಿ, ದೇವರು ನಿನಗ ಒಳ್ಳೇದು ಮಾಡ್ಯಾನ ಪ್ರೇಯರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಒಂದು ಎಕ್ಸಾಂಪಲ್, ಒಂದು ಮಾತು ಹೇಳ್ತಿದ್ರೆ ಯಾರು ತಪ್ಪು ತಿಳ್ಕೊಬೇಡ್ರಿ. ಭಾಳ ಜನ ನಾವು ದಶಮಾಂಶ ಭಾಗ ಕೊಡ್ತಕ್ಕಂಥವ್ರಾಗಿದ್ದೀರಿ, ಇಲ್ಲಂತಿಲ್ಲ. ಈಗ ನಾವು ದಶಮಾಂಶ ಭಾಗ ಕೊಟ್ಟರೆ ಅನ್ಕೋರಿ, ಮನ್ ಚರ್ಚಿನಾಗ ಸರರಿಗೆ ದಶಮಾಂಶ ಭಾಗ ಕೊಟ್ಟಿದ್ರೆ ನಿಮ್ಗೆ ಖುನಾದನ ಅದು ಒಬ್ರಿಗೆ ಹೇಳಿದ್ರೆ ಅನ್ಕೋರಿ, ನಂಗೆ ಗೊತ್ತಿಲ್ಲಪ್ಪ ಅಂತಾರವ್ರು ಅಂತಾರ ಅಥವಾ ಇಲ್ಲ? ನನಗೆ ಗೊತ್ತಿಲ್ಲ ಅಂತಾರ ಅವ್ರು. ಇನ್ನೊಬ್ರು ಅಕ್ಕೋ ಮನ್ನಕ್ಕ ಅವರು ಸರರಿಗೆ ದಶಮಾಂಶ ಭಾಗ ಕೊಟ್ರಂತೆ, ನಿಂಗೆ ಗೊತ್ತಿಲ್ಲ ಅಂತ ಅವ್ರೊಬ್ರು ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತ ಅಥವಾ ಇಲ್ಲ? ನೀ ಹೇಳಿದ್ರೆ ಗೊತ್ತಾಯ್ತ, ಹೇಳಿದ್ರೆ ಗೊತ್ತಾಯ್ತದ? ಅದ್ರ ದೇವ್ರ ವಾಕ್ಯ ಹೇಳ್ತದ. ಕೈಲಿ ನೀ ಕೊಟ್ಟಿರುವಾಗ ಈ ಕೈ ಗೊತ್ತೇ ಆಗಬಾರ್ದು. ದಶಮಾಂಶ ಭಾಗ ಮಾತ್ರ ಕಂಪಲ್ಸರಿ. ನೀವು 10ರಲ್ಲಿ 1 ಭಾಗ ನೀವು ಕೊಟ್ಟಿರುವಾಗ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ನಾ ಕೊಟ್ಟಿದ್ದ ಅಷ್ಟು ಕೊಟ್ಟಿದ್ದ ಅಂತೇಳಿ ನೀ ಹೇಳ್ಕೊಂಡಿದ್ರ ನೀ ಕೊಟ್ಟಿದ್ದು ವ್ಯರ್ಥ. ನೀ ಮಾಡಿದ ಕಾರ್ಯಗಳು ಕೂಡ ವ್ಯರ್ಥ. ನೀ ಏನರ ಒಂದು ವಸ್ತು ಕೊಟ್ಟಿ ಅಂದ್ರೆ ಫಲನೇದು ನಾನು ಕೊಟ್ಟಿದ್ದೆ ಅಂತ ಮೇಲೆ ಬರೆದು ನೀ ಇಕ್ಕಿದೆ ಅನ್ಕೋರಿ. ಯಾರಿಗೆ ಕೊಟ್ಟಿದ್ನಿ? ಯಾರಿಗೆ ಕೊಟ್ಟಿದಿ? ದೇವ್ರಿಗೆ ಕೊಟ್ಟಿದಿ, ಮನುಷ್ಯರಿಗೇನಿಲ್ಲ. ಹಲ್ಲೆಲೂಯಾ. ಈ ಚರ್ಚಿನಾಗ ಇದು ಕೀಬೋರ್ಡ್ ಕೊಟ್ಟರೆ ಅನ್ಕೋರಿ, ಇದು ನುಡಿಸೋದಕ್ಕದ, ಇದು ಕೀಬೋರ್ಡ್ ಕೊಟ್ಟರೆ ಅನ್ಕೋರಿ. ಯಾರಿಗೆ ಕೊಟ್ಟಿರಿ? ನಮಗೆ ಕೊಟ್ಟಿರಿ. ದಶಮಾಂಶ ಭಾಗ ಯಾರಿಗೆ ಕೊಟ್ಟಿರಿ? ನನಗೆ ಕೊಟ್ಟಿರಿ, ದೇವ್ರಿಗೆ ಕೊಟ್ಟಿರಿ. ಅದು ದೇವರ ಕಾರ್ಯ ಮಾಡ್ತಾನೆ. ನಿಮಗೆ ನೋಡಿ ಪ್ರತಿಫಲವನ್ನು ಕೊಡ್ತಕ್ಕಂಥ ದೇವರಿಗೆ ಮಹಿಮೆ ಪಡಿಸ್ರಿ, ಘನಪಡಿಸ್ರಿ. ಆತನಲ್ಲಿ ಇದ್ದು ನೀವು ಫಲವಂತರಾಗ್ರಿ. ನಿಮ್ಗೆ ಯಾರ್ಯಾರೋ ಒಂದು ಮಗನ ಕೊಟ್ಟು ಅನ್ಕೋರಿ, ನಾ ಮಗನಿಗೆ ಕೊಟ್ಟಿದ್ದ, ಇದು ನಂದದ ಅಂತೇಳಿ ದೇವರು ಜರ ಹೀಗೆ ಮ್ಯಾಕ್ ಕೆಳಕೊಳತ್ತ ಅನ್ಕೋರಿ. ಬಬ್ಬೆ ಹೊಡಿತೀರಿ ಅಥವಾ ಇಲ್ಲ? ಬಬ್ಬೆ ಹೊಡಿತೀರಿ ಅಥವಾ ಇಲ್ಲ? ಹಾಸ್ಪಿಟಲ್ದಾಗ ರೋಗದಲ್ಲಿ ದೇವ್ರ ಮಗನಿಗೆ ಹಂಗಾರ ಮಾಡಿ ಕಾಪಾಡ್ ಕಾಪಾಡ್ ಕಾಪಾಡ್. ಎಷ್ಟೋ ಪಾಸ್ಟರ್ಗಳಿಗೆ ಪ್ರೇಯರ್, ಕಾಪಾಡ್ ಕಾಪಾಡ್ ಕಾಪಾಡ್. ಅದಕ್ಕೆ ದೇವರು ತೋಡೆ ಹಿಂಗೆ ಸುಮ್ಮನೆ ನಿಮ್ಗೆ ಅಂದಿಸ್ ತೋಡೆ ಮ್ಯಾಕ್ ತೆಗಿಲಕ್ಕೆ ನೋಡ್ತಾನ. ಏನು ಮಾಡ್ತೀರಿ? ಗೋಳಾಟ. ನನ್ನ ಸೋದರಿ ಸೋದರ, ನಿನಗೆ ನೋಡಿ ದೇವರು ಪ್ರತಿಫಲ ಕೊಡ್ತಾನ. ನಿನಗೆ ಅದರಲ್ಲಿ ಹೆಚ್ಚಳ ಪಡುವುದಕ್ಕೆ ಅವಕಾಶ ಅದ. ಯಾಕ? ದೇವ್ರು ನಿನ್ನ ಕೊಟ್ಟಿದ್ರ ಕಾರಣ ದೇವ್ರಿಗೆ ಉನ್ನತ ಸ್ಥಾನಕ್ಕೆ ನಿನ್ನನ್ನು ಸೇರಿಸ್ಲತ್ತಾನ ಪ್ರೇಯರ್. ಮತ್ತು ನೀವು ಏನು ಅನುಸರಿಸಬೇಕು? ಶರೀರ ಭಾವದಿನಕ್ಕೆ ಒಳಗಾಗಬೇಕಾ ಅಥವಾ ಪವಿತ್ರ ಆತ್ಮನಿಗೆ ಒಳಗಾಗಿರ್ಬೇಕಾ? ಯಾರಿಗೆ ಒಳಗಾಗಬೇಕು?
ಪವಿತ್ರಾತ್ಮ ದೇವರಿಗೆ ನೀನು ಒಳಗಾಗಿದ್ದೆ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟದೇನು ಮಾಡ್ತಿ, ಹೊರಗೆ ಬಿಡಿಸ್ತಿ. ಅದಕ್ಕೆ ಗಂಗಳ ತಮ್ಗೆ ಬೆಳಗಿನ ಕಸರ ಎಲ್ಲ ನೀ ಮನೆಗೆ ಇಟ್ಕೊಂಡಿದ್ದಿ ಅಂದ್ರೆ ಮನೆಗೆ ಯಾರು ಬಂದಿದ್ರಲ್ಲ, ಮುಸ್ರಿ ಮನೆಗೆ ಇಟ್ಟಿ ಅಂದ್ರೆ ಯಾರು ಬಂದಿದ್ರಲ್ಲ, ಮುಸ್ರಿ ಇರ್ತಕ್ಕಂಥದ್ದು ನೀವು ತೆಗೆದು ಬಿಡಿಸು. ನಿನ್ನ ಒಳಗೆ ಹೊಲಸಾಗಿರ್ತಕ್ಕಂಥದ್ದು, ಶರೀರಕ್ಕೆ ಆಸೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಯಾವ್ಯಾವ ಕೆಟ್ಟದೆಂಬುದಾಗಿ ನಿನಗೆ ತಿಳಿದು ಬಂದದೋ, ಅರ್ಥ ಉಂಟಾಗಿದೋ, ನೀನು ತಿಳ್ಕೊಂಡಿದ್ದೋ, ನೀ ತಿಳ್ಕೊಂಡ ತಕ್ಷಣ ಆ ಕೆಟ್ಟದಾಗಿರ್ತಕ್ಕಂಥ ಮುಸ್ರಿ ನೀ ಹೊರಗ ರಜಾ ತಿಪ್ಪಿಯಾಗಿ ಹೋಗಿ ಬಿಡಿಸಿ ಅಂದ್ರ, ಡಸ್ಟ್ಬಿನ್ದಾಗ ನೀ ಹಾಕ್ತಿ ಅಂದ್ರ ಉತ್ತಮದ ಪ್ರೇಯರೆ. ಈ ದಿನ ಕೂಡ ನಿನ್ನ ಶರೀರ ಇಚ್ಛೆಗಳಿದ್ದವು ಅಂದ್ರೆ ಇವತ್ತು ನೀ ಸಂಪೂರ್ಣವಾಗಿ ಮನಪೂರ್ವಕವಾಗಿ ತೆಗೆದು ಬಿಡಿಸೋದಕ್ಕೆ ಪಕ್ಕದಲ್ಲೂ ಇದು. ಅವಾಗ ನೀ ಅಭಿವೃದ್ಧಿ ಹೊಂದಲಕ್ಕೆ ಅವಕಾಶ ಇದೆ, ಅವಾಗ ಉನ್ನತ ಸ್ಥಾನಕ್ಕೆ ಬರ್ಲಕ್ಕ ಅವಕಾಶ ಇದೆ. ದೇವ್ರು ನಿನ್ನಂಗೆ ನೋಡಿ ನಿನಗೆ ಪ್ರತಿಫಲ ಕೊಡ್ತಕ್ಕಂಥ ಅನ್ನ ಪ್ರಿಯರೇ. ಶರೀರ ಭಾವದಿನರು ದೇವ್ರ ರಾಜ್ಯದಲ್ಲಿ ಸೇರುವುದಿಲ್ಲ. ಯಾರು ಸೇರ್ತಾರ? ಆತ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಪ್ರತಿಯೊಂದು ಮನುಷ್ಯನು ದೇವ್ರ ರಾಜ್ಯದಲ್ಲಿ ಸೇರುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇವತ್ತಿನ ಈ ಸಂದೇಶ ದೇವರು ನಿಮ್ಮೆಲ್ಲರ ಜೀವಿತಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಕಣ್ಮಿಸೊಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ ಪ್ರಿಯರೇ. ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರದೆ ಶರೀರಕ್ಕೆ ಸಂಬಂಧಪಟ್ಟಂತ ಇಚ್ಛೆಗಳು ನೀ ದೂರ ಮಾಡಿ ಸ್ಪಷ್ಟವಾಗಿ. ಏನಾದರೂ ಶರೀರಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯ ಕ್ರಿಯೆಗಳು ನಿನ್ನ ಒಳಗೆ ಇರುವುದಾದರೆ ಅವು ಇಮ್ಮಿಡಿಯೇಟ್ಲಿ ತೆಗೆದಾಕಿದಿನ. ಯಾಕಂದ್ರೆ ಅವು ಪವಿತ್ರಾತ್ಮಕ ವಿರುದ್ಧವಾಗದ ಪ್ರೇರೆ, ಕರ್ತನಾತ್ಮಕ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ನಿನ್ನ ಒಳಗಿರ್ಲಕ್ಕೆ ಸಾಧ್ಯ ಇಲ್ಲ. ತೆಗೆದು ಅದು ಕಚರ ಪ್ರಿಯರೇ. ಕಚರಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯ ನಿನ್ನ ಒಳಗಿರ್ಲಕ್ಕೆ ಸಾಧ್ಯ ಇಲ್ಲ. ತೆಗೆದು ಬಿಡಿಸಿದಿನ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂತ ಕಾರ್ಯಕ್ರಿಯೆಗಳು ಮಾಡುವುದಾದರೆ ನಿನಗ ಹೆಚ್ಚಳ ಪಡುವುದಕ್ಕಾಗಿ ಅವಕಾಶದ ಕರ್ತನು ನಿನ್ನ ಕೈಯನ್ನು ಹಿಡಿದು ಮೇಲಕ್ಕೆ ಎಬ್ಬಿಸ್ತಾನ. ನಿತ್ಯ ಜೀವಕ್ಕಾಗಿ ನೀನು ತೌಕ ಪಡ್ತೀವಿ ಪ್ರಿಯರೇ. ನಿತ್ಯ ಜೀವವು ನಿನ್ನ ಒಳಗದ. ಅದರನುಸಾರವಾಗಿ ನಡೆದಕ್ಕಾಗಿ ನೀವು ಪ್ರಯತ್ನ ಪಡು. ಕ್ರಿಸ್ತವರಾಗಿ, ಕ್ರಿಸ್ತವನಾಗಿ ಲೋಕದ ಕಾರ್ಯಗಳಲ್ಲಿ ಬಿದ್ದು ಹೋಗಿ ಲೋಕ ಎಂಬ ಹೀನದಲ್ಲಿ ನೀ ಹಾಳಾಗಿ ಕಾರ್ಯ ಮಾಡ್ತೀಯ ಅಂದ್ರೆ ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ದೇವರಿಗೆ ಏನು ಇಷ್ಟ ಅದೆಂಬುದಾಗಿ ದೇವ್ರಿಗೆ ವಾಕ್ಯದ ಅನುಸಾರವಾಗಿ ಸ್ವಲ್ಪಟ್ಟಿಗೆ ದೇವ್ರಿಗೆ ಮಾತಾಡೋಣ. ಈ ವಾಕ್ಯ ನಿನ್ನ ಒಳಗ ಬೇರೆ ಊರುವ ಹಾಗೆ ನೀ ಪ್ರಾರ್ಥನೆ ಮಾಡಿ. ದೇವಾ, ಇಷ್ಟು ವರ್ಷ ನಾ ಶರೀರಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಮಾಡಿದ, ಇಷ್ಟು ದಿನಗಳನ್ನ ಇಂಥ ಕಾರ್ಯಗಳು ಮಾಡಿದೇವ್ರೆ, ನಾನು ಕ್ಷಮಿಸ ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ ನನ್ನ ದೇವರು ನಿನ್ನ ಕ್ಷಮಿಸುವುದಕ್ಕೆ ಸಾಧ್ಯ ಅದ ಪ್ರಿಯರೇ. ಸಿದ್ಧನಗನ ಪ್ರಿಯ ಕ್ಷಮಿಸುವುದಕ್ಕಾಗಿ ನಿನ್ನ ನೋಡಿ ಸ್ಪಷ್ಟವಾಗಿ ಪ್ರತಿಫಲವನ್ನು ಕೊಡ್ತಾ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಆತನ ಪ್ರತಿಫಲವು ನೀನು ಕೊಡುವಾಗ ಯಾಕೆ ನೀ ದೇವ್ರನ್ನ ದೂರ ಓಡ್ತಿ? ಯಾಕೆ ಶರೀರ ಆಸೆಗಳನ್ನು ಒಳಗಿಟ್ಟುಕೊಂಡು ನೀ ಹಾಳತ್ತಿ? ಯಾಕೆ ಶರೀರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಿ ದೇವರಿಂದ ನೀ ದೂರ ಓಡ್ತಿ? ಯಾಕೆ ಶಿಕ್ಷೆಗೆ ಒಳಗಾಯ್ತಿ? ಯಾಕೆ ರೋಗ ವ್ಯಾಧಿಗಳನ್ನ ಅಂಟಿಕೊಂಡು ಯಾವಾಗ ನೀ ಬಿಡುಗಡೆ ಐತಿ? ಇಷ್ಟು ಶಿಕ್ಷೆ ನಿಂಗೆ ಸಾಕಾಗಲ್ಲ? ಬಿಡು, ಇವತ್ತಿನ ಸಂಪೂರ್ಣವಾಗಿ ಮಾರ್ಪಡು. ದೇವ್ರ ನನ್ನ ಬಲಪಡಿಸಪ್ಪ, ನನ್ನ ಮಾರ್ಪಡಿಸು ದೇವೆಂಬುದಾಗಿ ನೀನು ಪ್ರಾರ್ಥನೆ ಮಾಡು. ದೇವ್ರ ನಿನ್ನ ಮಾರ್ಪಡಿಸ್ತಾನೆ ಅದ್ಭುತವಾಗಿ. ಪರಿಶುದ್ಧಾತ್ಮ ನಿನ್ನ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ ಅಪ್ಪ. ಎಷ್ಟು ಜನರು ದೇವರೇ ನಾ ಮಾಡಿದ ಪಾಪೋ ನೀನು ನೋಡಿದಪ್ಪ, ನಾನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸ್ತಾರೆ ಕರ್ತನೆ. ಶರೀರ ಇಚ್ಛೆಗಳನ್ನು ಎಷ್ಟು ನೆರವೇರಿಸಿದಾರಪ್ಪ ಕರ್ತನೆ. ನಿನ್ನ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅವೆಲ್ಲ ಬಿಟ್ಟುಕೊಡುವಾಗ ದೇವರೇ ನೀ ಈ ಮಕ್ಕಳನ್ನು ಕರುಣಿಸಪ್ಪ ಕರ್ತನೆ. ಈ ಮಕ್ಕಳು ಕ್ಷಮಿಸಪ್ಪ ಕರ್ತನೆ. ಈ ಮಕ್ಕಳ ಜೀವಿತ ಹೃದಯಗಳು ಕಟ್ಟಲ್ಪಡಬೇಕಪ್ಪ. ಇದನ್ನ ಪಾಪಕ್ಕೆ ಸಂಬಂಧಪಟ್ಟಂಥ ದ್ರೋಹ ಅಪಾರ ಸಂಬಂಧಪಟ್ಟಂಥ ಕಾರ್ಯಗಳಿಂದ ಸಂಪೂರ್ಣವಾಗಿ ಮಾರ್ಪಡಿಸು ಕರ್ತನೆ. ಯೆಹೋವ ಇರೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ರಾಫ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ಶಾಲೋಮ್ ಇರುವಾತನೇ ನಿಮಗೆ ಸ್ತೋತ್ರವಾಗಲಿ. ಯೆಹೋವ ನಿಶ್ಚಿಯೇ ನಿಮಗೆ ಸ್ತೋತ್ರವಾಗಲಿ. ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳುತ್ತೇವ್ರಿ. ಭಕ್ತಿ ನನ್ನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನ್ ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಕರ್ತನೆ. ಭಕ್ತಿಯಿಂದ ನಂಬಿಕೆ ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಇವ್ರ ಪ್ರಾರ್ಥನೆಯನ್ನು ಕೇಳಿ ಇವ್ರನ್ನ ಆಶೀರ್ವದಿಸು ಕರ್ತನೆ. ಯಾವ ಥರ ಅದ್ಭುತ ಮಾಡಬೇಕು, ಯಾವ ಥರ ಸೂಚಕ ಕಾರ್ಯಗಳು ಜೀವಿತದಲ್ಲಿ ಆಗ್ಬೇಕು ಕರ್ತನೆ, ಇದನ್ನು ಮಾಡು. ಯಾಕಂದರೆ ಶರೀರ ಭಾವಧೀನರು ದೇವರಿಗೆ ಮೆಚ್ಚುಗೆ ಆಗಿರಲ್ಲಪ್ಪ ಕರ್ತನೆ. ನೀನು ಏನು ಮಾಡುತ್ತಿ, ಏನು ಬಿತ್ತಿ ಅದನ್ನೇ ಕೊಯ್ತಿ ಎಂಬುದಾಗಿ ಒದವೆ ನಿತ್ಯ ಜೀವಕ್ಕಾಗಿ ನೀನು ತೌಕ ಪಡುವುದರೆ ಕರ್ತನ ಆತ್ಮನೇ ಒಳಗಿರ್ತದ. ನಿತ್ಯ ಜೀವಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಮಾಡ್ತಿ. ಒಂದು ದಿನ ನಿನ್ನ ತಲೆ ಎತ್ತಲಪಡುವ ಹಾಗೆ
4 ಜನರ ಮುಂದೆ ಒಂದು ಮಾನ ಮರದೆ ಗೌರವವನ್ನು ಕೊಟ್ಟು, ಒಂದು ಮಾನ ಸನ್ಮಾನಕ್ಕೆ ಯೌವಕಳೆಂದು ಎಣಿಸಿ ಉನ್ನತ ಸ್ಥಾನಕ್ಕೆ ದೇವರನ್ನು ತರ್ತಾನೆ. ಪ್ರೇರಿ ಪರಿಶುದ್ಧಾತ್ಮ ದೇವರೇ, ನಿನ್ನ ಮಹಿಮೆ ಆಗಲಿ, ನಿಮ್ಮ ಘನತೆ ಆಗಲಿ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡೋದಕ್ಕಾಗಲಿ ಸ್ತೋತ್ರ. ಪಶ್ಚಾತ್ತಾಪ ಪಡ್ತಕ್ಕಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಒಳ್ಳೆ ಥರ ಅದ್ಭುತ ಸೂಚಕ ಕಾರ್ಯ ಮಾಡೋದಕ್ಕಾಗಲಿ ಸ್ತೋತ್ರ. ಇನ್ನು ಮುಂದೆ ಯಾರು ಪಾಪದಲ್ಲಿ, ದ್ರೋಹಾಪರದಲ್ಲಿ, ಶರೀರಕ್ಕೆ ಆಸೆಗೆ ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಬಿದ್ದೋಗೋದಾಗೆ ನಿನ್ನ ಒಂದು ಆತ್ಮದ ಆವೇಶವುಳ್ಳವರಾಗಿ ಪ್ರತಿಯೊಬ್ಬರು ಜೀವಿಸುವಾಗೆ ನೀ ಕಾರ್ಯ ಮಾಡ್ತೀನಿ ನಾವು ಪ್ರಾರ್ಥಿಸ್ತಾ. ಇವತ್ತಿನ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ಮಾತಾಡಿದ್ದು ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ ಎಂಬುದಾಗಿ ನಮ್ಮ ಒಡೆಯ ರಕ್ಷಕನಾಗಿರ್ತಕ್ಕಂಥ ನಜರತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕ ತಂದೆ. ಆಮೇನ್, ಆಮೇನ್, ಆಮೇನ್.